ಎಲ್ಲರೂ ನಿಂತ್ಕೊಳ್ಳೋಣ. ಕೀರ್ತನೆಗಳು 37ಕ್ಕೆ ತಿಳಿಸೋಣ ಬೇರೆ. Those who are Bibles, please turn your Bibles to Psalms 32. ಹನ್ನೊಂದು ವಚನಗಳಿವೆ. ನಾವು 10 ವಚನದವರೆಗೂ ಉತ್ತರ ಪ್ರತ್ಯುತ್ತರ ಓದಿಕೊಳ್ಳೋಣ. ಅದೇ ತಾಯಿ 11 ವಚನ ಒಟ್ಟಾಗಿ ಓದುವವರಾಗಿದ್ದೇವೆ. We are going to read responsively Psalms 32. There are 10 verses, 11 verses. We are going to read 10 verses till 10 responsively. 11th verse we let us read together. ಮೊದಲನೇ ವಚನ ಲೇಡೀಸ್ ಅಂದ್ರೆ ಸಹೋದರಿಯರು ಓದ್ಬೇಕಾದ್ರೆ, 2ನೇ ವಚನ ಸಹೋದರರು ಓದ್ಬೇಕು. ಅದೇ ತಾಯಿ ಕೊನೆಯದಾಗಿ ನಾವೆಲ್ಲರೂ ಸೇರಿ 11ನೇ ವಚನ ಓದಿಕೊಳ್ಳೋಣ. Let's start to read Psalms 32:1. Sisters. ಹನ್ನೊಂದನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಹೌದು ಪ್ರಿಯರೇ, ನೀತಿವಂತರಿಗೆ ಎಷ್ಟೇ ಕಷ್ಟ ಬಂದರೂ ಸಹ ಆತನ ಕೃಪೆ ಅವರನ್ನ ಆವರಿಸಿಕೊಂಡಿದೆ. ಹಾಲೆಲೂಯಾ. The grace of the Lord is there for us always. ಆತನ ಕೃಪೆ ಯಾವಾಗೂ ನಮ್ಮೊಟ್ಟಿಗೆ ಇರುವಂತದಾಗಿದೆ. ಈ ಲೋಕದಲ್ಲಿ ಏನಿದ್ರು ಏನಿಲ್ಲ ಅಂದ್ರೂ ಆತನ ಕೃಪೆ ನಮ್ಮೊಟ್ಟಿಗಿದ್ರೆ ಸಾಕು. ಆತನ ಕೃಪೆ ನಮ್ಮನ್ನ ಸುಂದರವಾಗಿ ಈ ಲೋಕದ ಪ್ರಯಾಣದಲ್ಲಿ ನಮ್ಮನ್ನ ಆತನ ಒಂದು ನಿತ್ಯ ಜೀವಕ್ಕೆ ತೆಗೆದುಕೊಂಡು ಹೋಗುವಂತದ್ದು, ಅದು ಮಾತ್ರವಲ್ಲ ಸೇರಿಸುವಂತದ್ದಾಗಿದೆ. ಈ ಒಂದು ಸಮಯದಲ್ಲಿ ಕಳೆದ ವಾರದಲ್ಲ ದೇವರು ನಮ್ಮೊಟ್ಟಿಗೆ ಇದ್ದು ಆತನ ಕೃಪೆಯಿಂದ ನಮ್ಮನ್ನು ತುಂಬಿಸಿ ನಡೆಸಿಕೊಂಡಿದ್ದಾನೆ. ಯಾರೆಲ್ಲ ಆತನ ಕೃಪೆಯನ್ನು ಅನುಭವಿಸಿದ್ದೀರಿ? ಹಾಲೆಲೂಯಾ ಅಲ್ವಾ? ಅಂತ ಒಂದು ಕೃಪೆಗಳ ದೇವರ ಮುಂಭಾಗದಲ್ಲಿ ಬಂದಿದ್ದೇವೆ. ಎಲ್ಲವನ್ನ ಮರೆತವರಾಗಿ ನಾವು ಯೇಸಪ್ಪನನ್ನ ಸೃಷ್ಟಿಸುತ್ತಾ ಆತನಿಗೆ ನಮ್ಮ ಸಂಪೂರ್ಣ ಹೃದಯದಿಂದ ನಾವು ಸ್ತೋತ್ರ ಮಾಡೋಣ, ಥ್ಯಾಂಕ್ಸ್ ಹೇಳೋಣ ಪ್ರಿಯರೇ. ಕೃತಜ್ಞತೆ ಸಲ್ಲಿಸುವಂತದ್ದು ಅದು ಬಹಳ ಮುಖ್ಯವಾಗಿದೆ ಪ್ರಿಯರೇ. ಯಾಕೆಂದ್ರೆ ಆತನು ಮಾಡಿದಂತ ಉಪಕಾರಗಳು ಏರಾಳವಾಗಿದೆ. Just we cannot count the blessings which God has given to us. ಅಂತಹ ದೊಡ್ಡ ದೇವರ ಮುಂಭಾಗದಲ್ಲಿ ನಾವು ಬರ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮನ್ನೇ ಒಪ್ಪಿಸಿಕೊಟ್ಟವರಾಗಿ ಆರಾಧನೆಯಲ್ಲಿ ವಾಕ್ಯ ಭಾಗದಲ್ಲಿ ಪ್ರತಿಯೊಂದು ಈ ಒಂದು ಆರಾಧನೆ ಭಾಗಗಳಲ್ಲಿ ದೇವರು ತಾನೇ ನಮ್ಮನ್ನೇ ಇಟ್ಟುಕೊಂಡು ನಮ್ಮನ್ನು ಆಶೀರ್ವದಿಸಿ ನಡೆಸಲಿ ಎಂದು ನೀವು ಪ್ರತಿಯೊಬ್ಬರು ನಿಮಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳಿ. Pray for yourself. Let not your minds be distracted. ನಿಮ್ಮ ಮನಸ್ಸುಗಳು ಡಿಸ್ಟ್ರಾಕ್ಟ್ ಆಗಬಾರ್ದು ಪ್ರಿಯರೇ. ನಾನು ನಿಮಗೋಸ್ಕರ ಪ್ರೇ ಮಾಡೋದಲ್ಲ, ನೀವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಏಸಪ್ಪ, ನಿನ್ನ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ, ನೀನು ನನಗೆ ಕರ್ಕೊಂಡ್ ಬಂದಿದ್ದಿ, ಇದು ವ್ಯರ್ಥವಾಗಬಾರ್ದು ಏಸಪ್ಪ. ಈ ಸಮಯದಲ್ಲಿ ನನ್ನೊಟ್ಟಿಗೆ ನೀನೇನ್ ಮಾತನಾಡಬೇಕೆಂದಿದ್ಯೋ, ನಾನು ಯಾವ ರೀತಿಯಾಗಿ ನಿನ್ನನ್ನ ಸ್ತೋತ್ರ ಮಾಡಬೇಕೆಂದು ಆಸೆ ಪಡುತ್ತೀಯೋ. ಹೌದು ಪ್ರಿಯರೇ, ದೇವರು ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿ ಎಷ್ಟು ಒಳ್ಳೆಯವನಾಗಿದ್ದಾನೆ. ನಾವು ಅದಕ್ಕೆ ಬದಲಾಗಿ ಏನ್ ಕೊಡಲು ಸಾಧ್ಯ? ಒಪ್ಪಿಸಿಕೊಡಿ ಪ್ರಿಯರೇ, ನಿಮಗೆ ನೀವೇ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ಒಂದು ಸಮಯ ಅಮೂಲ್ಯವಾದ ಸಮಯವಾಗಿ ನಮ್ಮ ಜೀವಿತದಲ್ಲೇ ಇದು ಒಂದು ಅಮೂಲ್ಯವಾದ ಸಮಯವಾಗಿ ಈ ದಿನ ನಮಗೆ ದೇವರು ಇಟ್ಟಿರುವಂತ ಆ ಒಂದು ಆತ್ಮಿಕ ಮಣ್ಣವನ್ನ ನಾವು ತೆಗೆದುಕೊಳ್ಳುವಂತೆ, ಆತನ ಮೇಜಿನ ಮುಂಭಾಗಕ್ಕೆ ನಾವು ಆತನ ಮಕ್ಕಳಾಗಿ ನಮ್ಮನ್ನ ಪರೀಕ್ಷೆ ಮಾಡಿಕೊಂಡವರಾಗಿ ಬರುವಂತೆ ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸಿಕೊಳ್ಳಲಿ. ಹಾಲೆಲೂಯಾ. ಯೇಸಪ್ಪ, ನಿನಗೆ ಸ್ತೋತ್ರ ಉಂಟಾಗಲಿ. ಮಹಿಮೆಯುಳ್ಳ ದೇವನೇ, ಮಹೋನ್ನತನೇ, ಉನ್ನತನೇ, ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಯೇಸಪ್ಪ, ನೀನು ನಮ್ಮ ದೇವನಾಗಿರೋದಕ್ಕಾಗಿ ನಾವು ಗರ್ವ ಪಡುತ್ತೇವೆ ಕರ್ತನೆ. ನಾವು ಸಂತೋಷಿಸುವವರಾಗಿದ್ದೇವೆ ಯೇಸಪ್ಪ. ನಿನ್ನ ಮೊಟ್ಟಿಗೆ ಇದ್ದುಕೊಂಡು ಎಬಿನೇಶ್ವರನಾಗಿ ಎಲ್ಶದಾಯಾಗಿ ಅಪ್ಪ ಹೌದು ರಾಜ,
ಅಪ್ಪ ಇಮ್ಯಾನ್ಯುಯಲ್ ನಡೆಸಿಕೊಂಡು ಬಂದಿದ್ದೀಯಪ್ಪ. ನಾವು ಹಿಂದಿರುಗಿ ನೋಡುವಾಗ ಕಳೆದ ವಾರ ಕಾಲ ದಿನಗಳೆಲ್ಲ ಎಷ್ಟು ಅದ್ಭುತವಾಗಿ ನಮ್ಮ ನಡೆಸಿಕೊಂಡು ಬಂದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಈ ವಿಶೇಷವಾದ ಸಮಯದಲ್ಲಿ ಆರಾಧನೆ ನಿಮ್ಮ ಮಾತನಿಗೆ ಒಪ್ಪಿಸಿಕೊಡುತ್ತೇನೆ. ನಾವು ಮಾಡುವಂತದ್ದೆಲ್ಲ ಏಸಪ್ಪ, ನಿನ್ನ ಬಲ ನಮಗೆ ಕೊಟ್ಟು ಕರ್ತನೆ ಮಾಡುವಂತದ ನಾವು ಆಸೆ ಪಡುವವರಾಗಿದ್ದೇವೆ ಏಸಪ್ಪ. ನಿನ್ನ ಕೃಪೆ ನಮ್ಮ ನಡೆಸಬೇಕೆಂದು ಒಪ್ಪಿಸಿಕೊಡುತ್ತೇನೆ. ಪ್ರತಿಯೊಬ್ಬರನ್ನ ಪ್ರತಿಯೊಂದು ಕಾರ್ಯಗಳನ್ನ ನೀನೇ ಆಶೀರ್ವದಿಸಿ ನಡೆಸಿಕೊಡಬೇಕೆಂದು ಏಸು ಕ್ರಿಸ್ತ ನಿಮಗೆ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು. ನೀನು ನನ್ನ ಅಪರಾಧಗಳನ್ನು ಪರಿಹರಿಸಿ ಬಿಟ್ಟಿ. ಹೌದು, ನಾವು ನಮ್ಮ ಕರ್ತನಲ್ಲಿ ನಮ್ಮ ಪಾಪಗಳನ್ನು ಹೇಳಿಕೊಂಡರೆ ಆತನು ನಮ್ಮನ್ನು ಹಂಗಿಸುವುದಿಲ್ಲ, ಆತನು ನಮ್ಮನ್ನು ಬಿಟ್ಟು ಬಿಡುವುದಿಲ್ಲ. ಆತನು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಕ್ಷಮಿಸುತ್ತಾನೆ. ಈ ಒಂದು ಭಾನುವಾರದ ಸಮಯ ನಾವು ಕರ್ತನ ಸನ್ನಿಧಾನದಲ್ಲಿ ಬಂದಿರುವಾಗ ಒಂದು ಕ್ಷಣ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಕರ್ತನ ಆರಾಧನೆಗೆ ಹೋಗುವುದಕ್ಕಿಂತ ಮುಂಚೆ ನಮ್ಮ ಹೃದಯಗಳನ್ನು ನೋಡಿಕೊಳ್ಳೋಣ. ಹೌದು, ಕರ್ತನು ನಮ್ಮ ಸಕಲ ಪಾಪಗಳಿಗಾಗಿ ಸತ್ತು ನಮಗೆ ಬಿಡುಗಡೆಯನ್ನು ಕೊಟ್ಟು ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಆದ್ರೆ ನಾವು ನಮ್ಮ ಮನಸ್ಸಿನಲ್ಲಿ ಕರ್ತನ ವಿರುದ್ಧವಾಗಿ ತಪ್ಪು ಮಾಡಿದ್ದರೆ, ನಮ್ಮ ಸಹೋದರರ ವಿರುದ್ಧವಾಗಿ ತಪ್ಪು ಮಾಡಿದ್ದರೆ, ಈ ಒಂದು ಸಮಯದಲ್ಲಿ ನಮ್ಮ ಹೃದಯವನ್ನು ನಾವು ಪರೀಕ್ಷಿಸಿ ನೋಡೋಣ. ಈ ಸಭೆಯು ಬಿಟ್ಟು ಹೋಗುವುದಕ್ಕಿಂತ ಮೊದಲು ನೀವು ನಿಮ್ಮ ಎಲ್ಲಾ ಸಹೋದರ ಸಹೋದರರನ್ನು ಕ್ಷಮಿಸಬೇಕಾಗಿದೆ ಪ್ರಿಯರೇ. ಏಕೆಂದರೆ ಅದುವೇ ಯೇಸು ಕ್ರಿಸ್ತನ ಒಂದು ಹೃದಯವಾಗಿದೆ. ನಮ್ಮ ಎಲ್ಲಾ ಪಾಪಗಳನ್ನು ಈ ಒಂದು ಕ್ಷಣದಲ್ಲಿ ಒಂದು ನಿಮಿಷ ಮೌನವಾಗಿದ್ದು ಕರ್ತನಿಗೆ ಅರಿಕೆ ಮಾಡಿಕೊಂಡು ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಬಾಯ ಮಾತುಗಳಲ್ಲಿ, ನಮ್ಮ ಕಾರ್ಯಗಳಲ್ಲಿ ನಾವು ಪರಿಶುದ್ಧನಾದಂತ ದೇವರ ವಿರುದ್ಧ ನಾವು ಪಾಪ ಮಾಡಿದ್ದಲ್ಲಿ ನಾವು ಅರಿಕೆ ಮಾಡಿ ಆತನ ಮುಂದೆ ನಾವು ಒಪ್ಪಿಕೊಂಡು ಕ್ಷಮ ಯಾಚಿಸೋಣ. ಮುರಿದ ಮನಸ್ಸೇ ದೇವರಿಗೆ ಇಷ್ಟವಾದ ಯಜ್ಞವೆಂದು ನಾವು ನೋಡುತ್ತೇವೆ. ನಾವು ಮುಂಚಾನೆಯಲ್ಲಿ ಕರ್ತನನ್ನು ಹುಡುಕುವುದಾದರೆ ಆತನು ನಮ್ಮ ಹೃದಯದಲ್ಲಿ ಬಂದು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಆತನು ನಮಗೆ ನಿತ್ಯ ಜೀವವನ್ನು ಕೊಟ್ಟು ನಮ್ಮನ್ನು ನಿತ್ಯವೂ ನಡೆಸುವಂತ ನಮ್ಮ ಸ್ನೇಹಿತನಾಗಿದ್ದಾನೆ ಪ್ರಿಯರೇ. ಈ ಒಂದು ಸಮಯದಲ್ಲಿ ನಾವು ದೇವರನ್ನು ಹುಡುಕುತ್ತಾ ನಮ್ಮ ಎಲ್ಲಾ ಪಾಪಗಳನ್ನು ನಾವು ಬಿಟ್ಟು ಬಿಡುತ್ತೇವೆ ಎಂದು ಅರಿಕೆ ಮಾಡಿ, ಕರ್ತನೆ ನಿನ್ನನ್ನೇ ನಾವು ಪ್ರೀತಿಸುತ್ತೇವೆ, ನಿನ್ನನ್ನೇ ಹಿಂಬಾಲಿಸುತ್ತೇವೆ ಎಂದು ಕೆಲ ಹಾಡುಗಳಿಂದ ಆತನಿಗೆ ಸ್ತೋತ್ರ ಮಾಡೋಣ.
ಮುಂದುವರಿಸೋಣ. ನಾವು ಸತ್ಯವೇದದಲ್ಲಿ ನೋಡುತ್ತೇವೆ, ನಮ್ಮ ದೇವರು ಎಷ್ಟು ನಮಗೆ ಪ್ರಾಮಿಸಸ್ ಅನ್ನು ಕೊಟ್ಟು ಆತನು ನಡೆಸಿಕೊಂಡು ಬಂದಿದ್ದಾನೆಂದು. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನ. ನಾವೆಲ್ಲರೂ ಒಟ್ಟಾಗಿ ಅಲ್ಲಿ ಡಿಸ್ಪ್ಲೇ ಅಲ್ಲಿ ಬರುತ್ತೆ, ನಾವೆಲ್ಲರೂ ಅದನ್ನು ಓದೋಣ ಎಲ್ಲರೂ ಒಟ್ಟಾಗಿ. ನಾವು ನೋಡುತ್ತೇವೆ, ಕರ್ತನು ಹೇಳಿದ ಮಾತುಗಳೇ ವಾಕ್ಯವು ಜೀವವಾಗಿದೆ. ನಾವು ಅದೇ ಒಂದು 6th ಚಾಪ್ಟರ್ ಅಲ್ಲಿ ಮುಂದೆ ನೋಡ್ಬೇಕಾದ್ರೆ ದೇವರು ಏನು ಹೇಳುತ್ತಾನೆ, ಯಾವುದು ಜೀವವಾಗಿದೆ ಅಂದ್ರೆ ದೇವರು ಹೇಳ್ತಾನೆ, ಜೀವ ಕೊಡುವ ರೊಟ್ಟಿ ನಾನೇ, ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿ ನಾನೇ, ನನ್ನನ್ನು ತಿಂದರೆ ಅವನು ಸದಾ ಕಾಲವೂ ಜೀವಿಸುವವನಾಗಿದ್ದಾನೆ. ಇದನ್ನು ಕೇಳಿ ಯೇಸು ಸ್ವಾಮಿ ಹೇಳಿದಾಗ, ನನ್ನ ಮಾಂಸವನ್ನು ತಿನ್ನಿ ನನ್ನ ರಕ್ತವನ್ನು ಕುಡಿಯಿರಿ ಎಂದು ಆಗ ಅವರ ಶಿಷ್ಯರು ಬೇಸರ ಮಾಡ್ಕೊಂತಾರೆ. ಅವಾಗ ದೇವರಿಗೆ ಮಾತು ಹೇಳ್ತಾನೆ, ಬದುಕಿಸುವಂತದ್ದು ಆತ್ಮವೇ, ಶರೀರ ಯಾವುದಕ್ಕೂ ಬರುವುದಿಲ್ಲ ಎಂದು. ನಾವು ಜೀವ ಕೊಡುವ ರೊಟ್ಟಿಯಾದ ನಮ್ಮ ದೇವನನ್ನು, ನಮ್ಮ ಜೀವದ ಆಧಾರವಾಗಿರುವಂತಹ ದೇವನನ್ನು ಆರಾಧಿಸುವ ಈ ಒಂದು ಸಮಯದಲ್ಲಿ ನಾವು ದೇವರಿಗೆ, ದೇವರೇ ನೀನೇ ನನ್ನ ಪ್ರಾಣವು, ಜೀವವು, ನಾನು ನಡೆಯುವಂತ ಮಾರ್ಗವು ನೀನೇ ಎಂದು. ಏಕೆಂದ್ರೆ ಕರ್ತನು ತನ್ನ ವಾಕ್ಯದಲ್ಲಿ ಹೇಳಿದ್ದಾನೆ, ನಾನೇ ಜೀವವು, ನಾನೇ ಮಾರ್ಗವು, ನಾನೇ ಸತ್ಯವು ಎಂದು. ಆತನನ್ನು ಆರಾಧಿಸುವ ಹಾಗೆ ಈ ಹಾಡಿನಿಂದ ನಾವು ಕರ್ತನನ್ನು ಸ್ತುತಿಸೋಣ. ನೀನು
ಯೇಸುವಿನ ಅವಮಾನಕರವಾದ ಶಿಲುಬೆಯ ಮರಣದಿಂದ ನಮ್ಮ ಶಾಪಗಳು ಮುರಿಯಲ್ಪಟ್ಟವು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಈ ಒಂದು ಸಮಯದಲ್ಲಿ ನಾವು ಉಳಿದಿರುವುದು ಕರ್ತನ ಕೃಪೆ ಎಂದು ನಾವು ನೆನೆಸುವವರಾಗಿ ಇಲ್ಲಿ ಬಂದಿದ್ದೇವೆ ಪ್ರಿಯರೇ. ಏಕೆಂದರೆ ದೇವರು ನಮಗೆ ಮಹೋಪಕಾರಗಳನ್ನು ಮಾಡಿದ್ದಾನೆ. ನಾವು ಆತನ ಪ್ರಲಾಪಗಳಲ್ಲಿ ನೋಡುತ್ತೇವೆ. 3ನೇ ಅಧ್ಯಾಯ 22ನೇ ವಚನ. ಈ ಪುಸ್ತಕ ಬರೆಯಬೇಕಾದ್ರೆ ಬಾಬೇಲಿಗೆ ಸೆರೆ ಹೋಗಿ ಅವರು ತುಂಬಾ ದುಃಖದಲ್ಲಿದ್ದರು. ಆದರೂ ಅವರು ಕರ್ತನ ಒಂದು ಒಳ್ಳೆತನವನ್ನು ನೋಡಿ ಕರ್ತನಿಗೆ ಕಾಯುವುದೇ ಅತಿ ಉತ್ತಮವೆಂದು ಹೇಳಿ ಆತನ ಹೊಸ ಕೃಪೆಯನ್ನು ಅವರು ನೆನೆಸುವವರಾಗಿದ್ದಾರೆ. ನಾವು ಈ ಒಂದು ಸಮಯದಲ್ಲಿ ಆ ವಾಕ್ಯಗಳನ್ನು ಒಟ್ಟಾಗಿ ಓದಿಕೊಳ್ಳೋಣ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗುವು. ದಿನದಿನವೂ ಹೊಸದಾಗಿ ಒಳಗುತ್ತದೆ, ನಿನ್ನ ಸತ್ಯತೆಯು ದೊಡ್ಡದು. ಯೆಹೋವನೇ ನನ್ನ ಪಾಲು, ಆದ ಕಾರಣ ಅದನ್ನು ನಿರೀಕ್ಷಿಸುವೆನು ಎಂದು ನನ್ನ ಆತ್ಮ ಪಡುತ್ತದೆ. ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಯೆಹೋವನ ರಕ್ಷಣಾ ಕಾರ್ಯವನ್ನು ನೋಡುತ್ತಾ ಶಾಂತವಾಗಿ ಕಾಗಿಕೊಂಡಿರುವುದು ಒಳ್ಳೆಯದು. ಹೌದು, ಕರ್ತನೆ ನಮ್ಮ ಪಾಲು ಪಾನವೂ ಆಗಿದ್ದಾನೆ. ಆತನನ್ನು ನಿರೀಕ್ಷಿಸಿಕೊಂಡಿರುವವರನ್ನು ಆತನು ಎಂದೂ ಕೈ ಬಿಡದೆ ಕಾಯುವಂತ ದೇವನಾಗಿದ್ದಾನೆ. ಇಂಥ ದೇವರು ನಮ್ಮಲ್ಲಿರುವಾಗ ಆತನು ನಮಗೆ ಸಮಾಧಾನವನ್ನು ಕೊಡಲು ನಾವು ಮನಸ್ಸು ಸೋತು ಹೋಗುವುದೇ ಬೇಡ. ಎಷ್ಟೇ ಕಷ್ಟ ಇದ್ದರೂ ನಾವು ಈಗ ಒಂದು ಕಷ್ಟವಾದ ದಾರಿಯಲ್ಲಿ ನಡೆದು ಹೋಗುತ್ತಿದ್ದರೂ ನಾವು ನಿರೀಕ್ಷೆಯನ್ನು ಬಿಡುವುದು ಬೇಡ. ಏಕೆಂದರೆ ಹೇಳುತ್ತದೆ, ಯೆಹೋವನನ್ನು ನಿರೀಕ್ಷಿಸಿಕೊಳ್ಳುವವರಿಗೆ ಆತನು ಮಹೋಪಕಾರಿಯಾಗಿದ್ದಾನೆ. ಆತನು ದೊಡ್ಡ ಉಪಕಾರಗಳನ್ನು ನಮಗೆ ಮಾಡುತ್ತಾನೆ ಪ್ರಿಯರೇ. ಆತನನ್ನು ನಾವು ನಂಬುತ್ತಾ ಯೇಸು ನನ್ನಲ್ಲಿ ನೀನಿರಲು ಮನಸ್ಸೋತು ನಾವು ಹೋಗಲಾರೆ ಎಂದು ಅರಿಕೆ ಮಾಡೋಣ. ನೀನು ಎಲ್ಲವ ನೋಡಿಕೊಳ್ಳುವೆ,
ಇರುತ್ತದೆ, ಅದು ಆತನ ಸನ್ನಿಧಾನದಲ್ಲಿ ಇರುವುದಷ್ಟೇ. ಆತನ ಒಂದು ಮಹತ್ತರಾದ ಕ್ರಿಯೆಗೆ ನಾವು ಕಾದುಕೊಂಡಿರುವುದನ್ನೇ ಆತನು ನಾವಿಂದ ಅಪೇಕ್ಷಿಸುತ್ತಾನೆ. ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆಯನ್ನು ಹೇಳುವೆನು ಎಂದು ಹೇಳಿದಂತ ದೇವನು ಪ್ರತಿಯೊಂದೊಂದು ಕ್ಷಣದಲ್ಲಿ ನಾವು ಆತನ ಬಳಿಯಲ್ಲಿ ಹೋಗಿ ಕೇಳುವುದಾದರೆ ಆತನು ನಮಗೆ ಸಹಾಯ ಮಾಡುವಂತ ದೇವನಾಗಿದ್ದಾನೆ. ಇಂಥ ದೇವರ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಪ್ರಿಯರೇ. ನಮ್ಮೊಟ್ಟಿಗೆ ನಡೆಯುವಂತ ದೇವನು, ನಮ್ಮ ಮೇಲೆ ಆತನು ಕಾಳಜಿಯನ್ನು ತೋರುವಂತ ದೇವನು, ನಂಬಿಗಸ್ತನಾದಂತ ದೇವನು, ಕೃಪಾಪೂರ್ಣನಾದಂತ ದೇವನು ನಮ್ಮ ದೇವರಾಗಿದ್ದಾನೆ. ಆತನನ್ನು ನಾವು ಕೊಂಡಾಡುವ ಹಾಗೆ ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ ಎಂದು ನಾವು ಧೈರ್ಯವಾಗಿ ಹಾಡೋಣ. ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ.
ನಮಗೆ ಇಷ್ಟೊಂದು ಉಪಕಾರಗಳನ್ನು ಮಾಡಿದ ಆತನಿಗೆ ನಾವು ಬದಲೇನನ್ನು ಕೊಡಲು ಸಾಧ್ಯ ಪ್ರಿಯರೇ? ನಾವೆಲ್ಲರೂ ಒಂದು ಸಮಯದಲ್ಲಿ ಎದ್ದು ನಿಂತು ನಮ್ಮ ಪ್ರಾಣ ಆತ್ಮ ಶರೀರಗಳನ್ನೇ ಕರ್ತನಿಗೆ ಯಜ್ಞವಾಗಿ ಅರ್ಪಿಸುತ್ತಾ, ಕರ್ತನೇ ನೀನು ನನಗೆ ಮಾಡಿದಂತ ಇಷ್ಟೊಂದು ಉಪಕಾರಗಳಿಗೆ ನಾನು ಏನು ಬದಲು ಕೊಡಲಿ? ನಿನ್ನನ್ನೇ ನಾನು ಆರಾಧಿಸುತ್ತೇನೆ, ನಿನ್ನ ಸೇವೆ ಮಾಡುತ್ತೇನೆ, ನಿನ್ನ ಪ್ರೀತಿಸುತ್ತೇನೆ ಎಂದು ಅರಿಕೆ ಮಾಡಿಕೊಡುತ್ತಾ, ನನ್ನ ಪ್ರಾಣ ಇರುವವರೆಗೂ ಕರ್ತನೆ ನಿನ್ನ ಪ್ರೀತಿ ಮಾಡುವೆನು ಎಂದು ನಾವು ಹಾಡಿ ನಮ್ಮನ್ನು ದೇವರಿಗೆ ಸಮರ್ಪಿಸಿಕೊಡೋಣ.
ನಮಗೆ ಉಸಿರನ್ನು ಕೊಟ್ಟಂತ ದೇವರಿಗೆ ನಾವೆಲ್ಲರೂ ಬಾಯಿಗಳನ್ನು ತೆರೆದು ಕರ್ತನನ್ನು ಸ್ತೋತ್ರ ಮಾಡೋಣ. ಸ್ತೋತ್ರ ಕರ್ತನೆ, ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಿ. ನಿನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ನೀನು ಕೊಟ್ಟಿದ್ದಿ. ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಒಂದು ಪ್ರಸನ್ನತೆ ನಮ್ಮ ಮಧ್ಯೆ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮಗೆ ಜೀವವನ್ನು ಕೊಡುವಂತ ನಿನ್ನ ವಾಕ್ಯವು ನಮ್ಮಲ್ಲಿ ಕೈಯಲ್ಲಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಪ್ರಸನ್ನತೆಯಲ್ಲಿ ಅದು ಸಮಾಧಾನವಿದೆ. ನಿನ್ನ ಪ್ರಸನ್ನತೆಯಲ್ಲಿ ಅದ್ಭುತ ಕಾರ್ಯಗಳು ನಡೆಯುವಂತಾಗಿದೆ. ನೀನು ಗಾಳಿಯು ಶಾಂತವಾಗುವುದಿಲ್ಲ ಕರ್ತನೆ. ನಿನ್ನ ಒಂದೇ ಒಂದು ಮಾತಿನಿಂದ ನಾವು ಉದ್ಧಾರವಾಗುತ್ತೇವೆ ರಾಜ. ನಮ್ಮನ್ನು ಕರುಣಿಸುವಂತ ಆತ್ಮನೇ ನಿನಗೆ ಸ್ತೋತ್ರ. ನಮ್ಮನ್ನು ಬಲಿಸುವಂತ ಆತ್ಮನೇ, ನಮ್ಮ ಜೀವವೇ, ನಮ್ಮ ಸರ್ವವೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮಗೆ ನೀನು ಕೊಟ್ಟಂತ ಉಸಿರಿಗಾಗಿ ನಾವು ನಿನಗೆ ಸ್ತೋತ್ರ ಕರ್ತನೆ. ನೀನು ಕೊಟ್ಟಂತ ಕರ್ತನೆ ಎಷ್ಟೋ ಕಾರ್ಯಗಳಿಗಾಗಿ ನಿನಗೆ ಸ್ತೋತ್ರ. ಭೂಮಿ ಆಕಾಶಗಳನ್ನು ಕೇವಲ ಬಾಯಿ ಮಾತಿನಿಂದ ನೀನು ಸೃಷ್ಟಿಸಿ ಮನುಷ್ಯನನ್ನು ಅದರ ಮಧ್ಯದಲ್ಲಿ ಇಟ್ಟು ಕರ್ತನೆ. ನೀನು ನಮಗೆ ಬೇಕಾದವೆಲ್ಲವನ್ನು ಕೊಟ್ಟಿಲ್ಲ ಕರ್ತನೆ. ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜ. ನಮ್ಮ ಪಾಪಗಳಿಗಾಗಿ ಕರ್ತನೆ ನಿನ್ನ ರಕ್ತವನ್ನು ಚೆಲ್ಲಿದೆ. ನಾವು ನಿತ್ಯವಾಗಿ ಜೀವಿಸಬೇಕೆಂದು ಕರ್ತನೆ ನಮ್ಮನ್ನು ಮಕ್ಕಳಾಗಿ ನೀನು ತೆಗೆದುಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಉಪಕಾರವು ಎಷ್ಟೋ ದೊಡ್ಡದಾಗಿದೆ ಕರ್ತನೆ. ನಿನ್ನ ಉಪಕಾರವು ಅದು ಮಹೋನ್ನತವಾಗಿದೆ. ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಒಂದು ಸಮಯದಲ್ಲಿ ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ಆವರಿಸಿಕೊಂಡದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಮುಂಜಾನೆಯಲ್ಲಿ ಕರ್ತನೆ ನಮ್ಮ ಹೃದಯಗಳಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ಇಳಿದು ಬಂದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕರ್ತನೆ, ನಿಮ್ಮ ಪ್ರತಿಯೊಬ್ಬರ ಹೃದಯದಲ್ಲಿ ಕರ್ತನೆ ನೀನು ರಾಜನಾಗಿ, ನೀನು ಒಡೆಯನಾಗಿ, ಸಮಾಧಾನದ ಪ್ರಭುವಾಗಿ, ಆಲೋಚನಾ ಕರ್ತನಾಗಿ, ಪರಾಕ್ರಮಿಯಾದ ದೇವರಾಗಿ ಇವರ ಜೀವಿತದಲ್ಲಿ ನೀನು ಕಾರ್ಯ ಮಾಡು ಕರ್ತನೆ. ಇಲ್ಲಿಯವರೆಗೂ ನೀನು ಮಾಡಿದ್ದೆ, ಅದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು ರಾಜ. ನಮ್ಮ ಎಲ್ಲಾ ಸ್ತುತಿ ಸ್ತೋತ್ರಗಳನ್ನು ನಿನಗೆ ಅರ್ಪಿಸುತ್ತೇವೆ, ಏಕೆಂದರೆ ನೀನೊಬ್ಬನೇ ಯೋಗ್ಯನು ಕರ್ತನೆ. ಸ್ತುತಿ ಸ್ತೋತ್ರಗಳಿಗೆ ಯೋಗ್ಯನಾದಂಥ ದೇವನೇ, ನಮ್ಮ ಹೃದಯದ ತುಂಬಾ ಆಳದಿಂದ ಕರ್ತನೆ ನಾವು ನಿನಗೆ ಕರ್ತನೆ ಎಲ್ಲಾ ಸ್ತುತಿ ಸ್ತೋತ್ರ ಘನಮಾನಗಳನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸಲ್ಲಿಸುತ್ತೇವೆ ತಂದೆಯೇ. ನಾವು ನಿಂತಿರುವಂತ ಸತ್ಯವೇದಗಳನ್ನ 1 ಯೋಹಾನ 5ನೇ ಅಧ್ಯಾಯಕ್ಕೆ ತಿಳಿಸ್ಕೋಣ. As we are standing, let's turn our Bible to 1 John chapter 5. 1 ಯೋಹಾನ ಪತ್ರಿಕೆ 5ನೇ ಅಧ್ಯಾಯ. ಎಲ್ಲರೂ ನಿಮ್ಮ ಸತ್ಯವೇದಗಳನ್ನ 1 ಯೋಹಾನ 5ನೇ ಅಧ್ಯಾಯ ತಿಳಿಸ್ಕೊಳ್ಳಿ. 1ರಿಂದ 5ನೇ ವಚನ. ನಮ್ಮ ಮಧ್ಯಲ್ಲಿರುವಂತಹ ಸಿಸ್ಟರ್ ಕಮಲಾರವರು ಈ ವಚನಗಳು ಓದ್ಬೇಕಂತ ಕೇಳ್ಕೊಳ್ತೇನೆ. I ask Sister Kamala to read from 1 to 5 verses of 1 John chapter 5. ಅವ್ರು ಓದ್ಬೇಕಾದ್ರೆ ಎಲ್ಲರೂ ವಚನಗಳ ಕೇಳಿಸಿಕೊಳ್ಳೋರಾಗೋಣ. ಯೇಸುವು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿಸುತ್ತಾನೋ ಅವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನು ಪ್ರೀತಿಸಿದ್ದಾನೆ. ನಾವು ದೇವರ ಮಕ್ಕಳನ್ನ ಪ್ರೀತಿಸುತ್ತೇವೆಂಬುದನ್ನು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವುದರಿಂದಲೇ ತಿಳಿದುಕೊಳ್ಳುತ್ತೇವೆ. ದೇವರ ಮೇಲನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ, ಯಾಕೆಂದರೆ ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವಂತದ್ದು ನಮ್ಮ ನಂಬಿಕೆಯೇ. ಯೇಸುವು ದೇವರ ಮಗನೆಂದು ನಂಬಿದರೆ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ಯಾರಿದ್ದಾರೆ? ಹಲ್ಲೆಲೂಯಾ. ಲೋಕವನ್ನ ಜಯಿಸುವಂತದ್ದು ಯಾವುದಾಗಿದೆ? ನಮ್ಮ ನಂಬಿಕೆಯೇ. ಅದಕ್ಕೆ ನಂಬಿಕೆಯಿಂದ ನಾವು ಸದಾಕಾಲ ಜೀವಿಸಬೇಕು. ನೀತಿವಂತ ನಂಬಿಕೆಯಿಂದಲೇ ಬದುಕುವುದು. ಎಲ್ಲರೂ ಕುತ್ಕೋಣ. ಈ ಸಮಯ ಸಂದೇಶ ಹೋಗ್ಬೇಕಾ ಕಾಣಿಕೆ ಸಮಯ.
ನಮ್ಮೊಂದಿಗೆ ಜೀವಿಸುವಂತಹ ಇಮ್ಯಾನ್ಯುಯಲ್ನ ನಾಮದಲ್ಲಿ ನಿಮ್ಮೆಲ್ಲರ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ದೇವರು ನಮ್ಮನ್ನ ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿ ಆತನ ಸನ್ನಿಧಾನಕ್ಕೆ ಪ್ರತಿ ಕ್ಷಣ ಪ್ರತಿ ಸಮಯದಲ್ಲಿ ನಡೆಸುವ ಆತನಾಗಿದ್ದಾನೆ. ನಾವು ಈ ಲೋಕದಲ್ಲಿ ಕೀರ್ತನೆಗಾರ ಹೇಳುವಂತೆ ಎಷ್ಟೇ ಸಮಯ ಕಳೆದರೂ ಸಹ ಅದು ವ್ಯರ್ಥವೇ ಪ್ರಿಯ. ಆತನ ಸನ್ನಿಧಾನ ಕಳೆಯುವಂತ 1 ಗಂಟೆ ಅಲ್ವಾ ಎಷ್ಟು ಅತ್ಯಮೂಲ್ಯವಾಗಿದೆ ಪ್ರಿಯ. ಆರ್ ವಿ ಹ್ಯಾಪಿ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್? ಹೌದಾ? ಒಬ್ಬರು ಜೋರಾಗಿರ್ತ ನಮ್ಗೆ ಯಾವಾಗ ನಮ್ ನೋಡ್ರಾಜ್ ಪಾಸ್ಟ್ ಜೋರಾಗಿರ್ತ ಅಲ್ವಾ? ಸಂತೋಷವಾಗಿದ್ದ ದೇವಸ್ಥಾನ ಅಂತಲ್ಲಿ, ಯಾಕಂದ್ರೆ ಆತನಿಗೆ ಕೊಡುವಂತ ಸಂತೋಷ ಅದು ಶಾಶ್ವತವಾದ ಮಾತ್ರವಲ್ಲ ಬೇರೆ. ಲೋಕದಲ್ಲಿ ಸಹ ನಮ್ ಸಂತೋಷ ಆಗಿದ್ದ ತಾತ್ಕಾಲಿಕವಾಗಿತ್ತು, ಆದ್ರೆ ಏಸಪ್ಪ ಕೊಡೋದು ನಮ್ಮೊಂದಿಗೆ ಸದಾಕಾಲ ಇರುವಂತದ್ದು. ಒಂಥರ ಹೃದಯದಲ್ಲಿ ಒಂಥರ ಸಂತೋಷ ಆಗಬೇಕು. ಸೈತಾನ ಇರುವಂತದ್ದು ನಮಗೆ ಸಂತೋಷ, ಬಲ, ಶಾಂತಿ, ಸಮಾಧಾನ ಎಲ್ಲವನ್ನು ಕೊಡುವಂಥದ್ದು. ಈ ಒಂದು ಸಮಯದಲ್ಲಿ ಈ ವಾರದಲ್ಲಿ ಜನ್ಮಯ ಆಚರಿಸುವಂತವರು ಮದುವೆ ದಿನ ಆಚರಿಸಿಕೊಂಡಿರುವುದಾಗಿ ದಯವಿಟ್ಟು ಎದ್ದಿಟ್ಕೊಂಡು ನಿಮ್ಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. We are going to pray for those who are celebrating the birthdays and the wedding anniversaries in this week. ಯಾರು ಇಲ್ವಾ? ನಾಕ ಮಾಡ್ಕೊಳ್ಳಿ ಅಟ್ಟಾಗೆ ನೋಡ್ರಾ? ಯಾರ್ರಿ ಬರ್ತಡೇ? ನಿಮ್ದೇನಾ? ಅದೇ ಲಾಸ್ಟ್ ವೀಕ್ ಯಾರೋ ಒಬ್ರು ಹೇಳ್ತಾ ಇದ್ರು ಮರ್ತೋಗ್ಬಿಡ ನಿಂತ್ಕೊಂತ ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅದೇ ನೀವು ಮರ್ತೋಗ್ತೀರಾ? ನೀವು ಬರ್ತಾರೆ ನೀವು ಮರ್ತೋಗ್ಬಿಡ್ತೀನಿ, ಆಚರಣೆ ಮಾಡಲ್ಲ. ಸೆಲೆಬ್ರೇಟ್ ಬರ್ತೀರಿ ಸರ ವಯಸ್ಸಾಗ್ತಾ ಆಗ್ತಾ, ಅದಕ್ಕೆ ನಿಮ್ಗೆ ಮರ್ತೋಗುತ್ತೆ. ಓಕೆ, ಪ್ರಾರ್ಥನೆ ಮಾಡ್ಕೋಣ. ಪರಿಶುದ್ಧನೆ ಪರಿಶುದ್ಧನೆ ಅಪಾವಿತನೇ ನಿಮಗೆ ಸ್ತೋತ್ರವಾಗಲಿ ರಾಜ. ಈ ವಿಶೇಷವಾದ ಸಮಯದಲ್ಲಿ ಅಪ್ಪ ನಮ್ಮನ್ನ ಆರಾಧನೆ ನಡೆಸಿಕೊಟ್ಟಿದ್ದಿ ಅಪ್ಪ, ನಮ್ಮ ಹೃದಯ ಸಂತೋಷಗೊಳ್ಳುವಂತೆ ಮಾಡಿದ್ದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಇದೊಂದು ವಿಶೇಷವಾದ ಸಮಯದಲ್ಲಿ ನನ್ನ ಮಗಳಾದ ಆಲಿಸನ್ ನಿಮ್ಮ ಪಾಸನ್ನು ಕೊಡುತ್ತೇನೆ. ಆ ಮಗಳ ಜೀವಿತಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಎಸಪ್ಪ, ಆ ಮಗಳ ಜೀವಿತವನ್ನು ನೀನು ಬಲ್ಲಾತನಾಗಿದ್ದಿ. ತಾಯಿಗಳು ಇದ್ದಾಗಲೇ ಆ ಮಗಳನ್ನ ಆರಿಸಿಕೊಂಡಾತ ನೀನಾಗಿದ್ದಿ ರಾಜ. ಆ ಮಗಳ ಕರ್ತನ ಆಶೀರ್ವದಿಸಿ ಇಷ್ಟು ವರ್ಷ ಕಾಯ್ದಂತ ದೇವನು ಮುಂದಿನ ವರ್ಷವೂ ಸಹ ಕರ್ತ ನೀನು ಅದ್ಭುತವಾಗಿ ಕಾಯಬೇಕು ನಾನು ಬೇಡುತ್ತೇನೆ. ವಿಶೇಷವಾಗಿ ಆ ಮಗಳ ಹೃದಯದಲ್ಲಿರುವಂತಹ ಎಲ್ಲ ನೋವನ್ನು ತೆಗೆದಾಕು, ನಿನಗೆ ಮಾಡಿದಿರುವಂತಹ ಪ್ರಾರ್ಥನೆಗೆ ಉತ್ತರ ಕೊಡಬೇಕು ನಾನು ಬೇಡುತ್ತೇನೆ. ಸ್ವಲ್ಪ ಹೌದು ರಾಜ, ನೀನು ಆ ಮಗಳ ಬಲ್ಲಾತನಾಗಿದ್ದಿ. ಅನೇಕ ವೇಳೆ ನಾವೇ ನಮಗೆ ಅರ್ಥ ಆಗೋದಿಲ್ಲ ಸ್ವಲ್ಪ, ಆದ್ರೆ ನೀನು ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ಯಲ್ಲ ಕರ್ತ. ಆ ಮಗನ ಆಶೀರ್ವದಿಸು, ಒಳ್ಳೆ ಆರೋಗ್ಯ ಕೊಡು ಕರ್ತ. ಇನ್ನೂ ಅಧಿಕವಾಗಿ ಕರ್ತನೆ ನಿನ್ನ ಸೇವೆ ಮಾಡೋದಕ್ಕೆ ಬೇಕಾದ ಬಲವನ್ನು ಕೊಡು. ನಿನ್ನ ಅಭಿಷೇಕನ ತುಂಬಿಸು ಕರ್ತನೆ. ಅನೇಕರಿಗೆ ಆ ಮಗಳೊಂದು ಮಾದರಿಯಾಗಿ, ಅನೇಕರಿಗೆ ನಿನ್ನ ಸುವಾರ್ತೆ ಸಾರುವಂತ ಮಗಳಾಗಿ ಅಪ್ಪ, ಆ ಮಗಳು ಮಾಡುತ್ತಿರುವಂತ ಆ ಸೇವೆ ಇನ್ನೂ ಹೆಚ್ಚಾಗಿ ಮಾಡುವಂತೆ ಬಲಪಡಿಸಿ ನಡೆಸಿಕೊಡು ಕರ್ತ. ಅದೇ ತಾಯಿ ಕರ್ತನೆ ಅಪ್ಪ, ನಾವು ಕೊಟ್ಟಿರುವಂತಹ ಈ ಒಂದು ಕಾಣಿಕೆ ಭಾಗ ನಿನ್ನ ಪಾಸನೆ ಒಪ್ಪಿಸಿಕೊಳ್ಳುತ್ತೇನೆ ದೇವಾ. ಅದು ನಿನ್ನದು ಕರ್ತನೆ, ನಿನ್ನ ಚಿತ್ತಾನುಸಾರವಾಗಿ ಉಪಯೋಗಿಸಲ್ಪಡಲಿ. ಅದೇ ರೀತಿಯಾಗಿ ಕರ್ತನೆ ಕೊಟ್ಟಿರುವಂತ ನಾವು ಪ್ರತಿಯೊಬ್ಬರನ್ನ ಆಶೀರ್ವದಿಸು ರಾಜ. ಯಾವ ಕೊರತೆ ಅದೇ ಯೆಹೋವ ಹೀರೆಯಾಗಿದ್ದು ಪ್ರತಿಯೊಂದು ಸಮಯದಲ್ಲೂ ಕರ್ತನೆ ನಮ್ಮೆಲ್ಲ ಕೊರತೆಗಳನ್ನು ನೀಗಿಸಬೇಕು ನಾನು ಒಪ್ಪಿಸಿಕೊಳ್ಳುತ್ತೇನೆ. ಹೌದು ರಾಜ, ಅನ್ಯ ಜನಗಳ ಮುಂದೆ ನಾವೊಂದು ಸಾಕ್ಷಿಗಳಾಗಿ ಇರುವಂತೆ ಅಪ್ಪ, ಫೈನಾನ್ಸಲ್ಲಿ ಕರ್ತನೆ ನಮ್ಮನ್ನು ಅಭಿವೃದ್ಧಿ ಪಡಿಸಬೇಕು ನಾನು ಒಪ್ಪಿಸಿಕೊಳ್ಳುತ್ತೇನೆ ರಾಜ. ನಿನ್ನ ವಾಕ್ಯವೇ ಹೇಳುವಂತೆ ಕರ್ತನೆ ನಾವು ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡುವಂತೆ ನಮ್ಮನ್ನು ಮಾರ್ಪಡಿಸಿ ನಡೆಸಿಕೊಡು. ಹೌದು ರಾಜ, ನಿನ್ನ ವಾಕ್ಯದ ನೋಡುತ್ತೇವೆ, ನಮ್ಮನ್ನು ಅಭಿವೃದ್ಧಿ ಪಡಿಸೋದ್ರಲ್ಲಿ ಆಶೀರ್ವದಿಸಿ ನೀನು ಸಂತೋಷ ಪಡುವಂತ ದೇವನಾಗಿದ್ದಿ. ನಿನ್ನ ಪ್ರತಿಯೊಬ್ಬ ಕುಟುಂಬಗಳನ್ನ ಆಶೀರ್ವದಿಸಿ ನಡೆಸಿಕೊಡು ಕರ್ತನೆ. ವಾಕ್ಯ ಭಾಗವನ್ನು ಆಶೀರ್ವದಿಸಿ ನಿನ್ನ ದಾಸನ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡು. ಹೌದು ರಾಜ, ನಿನ್ನ ಮೇಜಿನ ಮುಂಭಾಗಿ ಬರುವಾಗ ನಾವು ನಮ್ಮನ್ನ ಕರ್ತನೆ ಸಂಪೂರ್ಣ ಕರ್ತನೆ ಒಪ್ಪಿಸಿಕೊಟ್ಟವರಾಗಿ ನಿನಗೆ ಮೆಚ್ಚಿಗಾಗಿ ನಾವು ತೆಗೆದುಕೊಳ್ಳುವಂತೆ ಕಾರ್ಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ, ಆಮೆನ್. ಈಗ ನಮ್ಮ ದೇವಂತ ಡೈರೆಕ್ಟರ್ಸ್ ಅವರು ರೆಡಿ ಆಗಿದ್ದಾರೆ. ಅವ್ರು ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ. ದಯವಿಟ್ಟು ಕೇಳಿಸ್ಕೊ ಅದಂತ ನಡೀರಿ. ಈ ವಾರದ ಪ್ರಕಟಣೆಗಳು. ಬುಧವಾರ ಸಾಯಂಕಾಲ 6:15 ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ.
ಮತ್ತು ಶುಕ್ರವಾರ ಸಾಯಂಕಾಲ ಬೈಬಲ್ ಸ್ಟಡಿ ಇರುವುದಿಲ್ಲ ಈ ವಾರ. ಮತ್ತು ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡ್ಕೋಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತಾನೆ. ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಬರುವ ಶನಿವಾರ ಅದು 8ನೇ ತಾರೀಕು ಬೆಳಿಗ್ಗೆ 10 ರಿಂದ 1 ಗಂಟೆಯವರೆಗೂ ಸಭೆಯಲ್ಲಿ ಉಪವಾಸದ ಪ್ರಾರ್ಥನೆ ಇರುತ್ತದೆ. ತಾವೆಲ್ಲರೂ ಈ ಒಂದು ಫಾಸ್ಟಿಂಗ್ ಪ್ರೇಯರ್ ಅಲ್ಲಿ ಶನಿವಾರ ಬೆಳಿಗ್ಗೆ 10 ರಿಂದ 1 ಗಂಟೆ ನಡೆಯುವಂತ ಒಂದು ಉಪವಾಸ ಪ್ರಾರ್ಥನೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತಾನೆ. ಇವತ್ತು ಸಭೆಯಾದ ನಂತರ ಸಭಾಪಾಲನ ಸಮಿತಿ ಇರುತ್ತದೆ. ಸಭಾಪಾಲನ ಸಮಿತಿ ಎಲ್ಲ ಸದಸ್ಯರು ಇವತ್ತು ಸಭೆಯಾದ ನಂತರ ಕೂಡಿ ಬರಬೇಕಾಗಿ ಕೇಳ್ಕೊಂತಾನೆ. ಮತ್ತು ಇವತ್ತು ಸಭೆಯಾದ ನಂತರ ನಮ್ಮ ಸಭೆಯ ಒಂದು ಕುಟುಂಬ ಎಲ್ಲರಿಗೂ ಲಂಚ್ ಅನ್ನು ಕೊಡುವಂತರಾಗಿದ್ದಾರೆ. ಸೊ ಈ ಒಂದು ಲಂಚ್ ನ ಒಂದು ಪ್ಯಾಕೇಜ್ ಆಗಲಿ ಅಥವಾ ಬಾಕ್ಸಸ್ ಆಗಲಿ ಅದನ್ನ ನೀವು ಸ್ವೀಕರಿಸಿ ಹೋಗಬೇಕಾಗಿ ನಾನು ಕೇಳ್ಕೊಳ್ತೇನೆ. ಮತ್ತು ನೆಕ್ಸ್ಟ್ ಸಂಡೇ ಅದು ಯೂಶಲಿ ಸೆಕೆಂಡ್ ಸಂಡೇ ವಿಮೆನ್ಸ್ ಅಥವಾ ಮೆನ್ಸ್ ಫೆಲೋಶಿಪ್ ಇರಬೇಕು. ಬಟ್ ಈ ನೆಕ್ಸ್ಟ್ ಸಂಡೇ ಸ್ವಲ್ಪ ಚೇಂಜಸ್ ಇದೆ. ಯೂತ್ ಫೆಲೋಶಿಪ್ ಇರುತ್ತದೆ ನೆಕ್ಸ್ಟ್ ಸಂಡೇ. ಸೊ ಮೆನ್ಸ್ ಫೆಲೋಶಿಪ್ ಅದು 3rd ಸಂಡೇ ಇಟ್ಟಿದ್ದೀವಿ. ಸೊ ನೆಕ್ಸ್ಟ್ ಸಂಡೇ ಯವನಸ್ಥರ ಕೂಟ ಇರುತ್ತದೆ. ಕೇಳಿಸ್ಕೊಡಲ್ಲ, ಒಂದೇ ಚೇಂಜ್. ಯವನಸ್ಥರ ಕೂಟ ಇರೋದೆ, ಮೆನ್ಸ್ ಫೆಲೋಶಿಪ್ ಅದು 16th ಇರ್ತದೆ. ಯಾಕಂದ್ರೆ ಸ್ವಲ್ಪ ಚೇಂಜ್ ಮಾಡಿದ್ದೇವೆ. ಒಂದು ಸಾರಿ ಒಬ್ಬ ಸರ್ದಾರ್ಜಿ ಅವ್ರ ಮನೇಲಿ ಚಾರ್ಜ್ ಮಾಡಬೇಕು ಅಂತ ಆ ಸಾಕೆಟ್ಗೆ ಇದಾಗ್ತದಂತೆ, ಚಾರ್ಜರ್ನ ಹೊಗೆ ಬಂದ್ಬಿಡ್ತಂತೆ. ಭಯ ಪಡ್ಕೊಂಡ, ಸ್ವಲ್ಪ ಯೋಚನೆ ಮಾಡ್ದ, KEB ಫೋನ್ ಮಾಡ್ದ. ಯಾರೋ ಅವರು ಸಿಗರೇಟ್ ಸೇರ್ಬಿಟ್ಟು ನಮ್ಮ ಮನೆ ಒಳಗೆ ಬಿಡ್ತಾರೆ ಹೊಗೆನ. ಯಾಕಂದ್ರೆ ಈಗ ಬಂದು ನಮಗೆ ವಾಕ್ಯ ಹಂಚುವವರು ಸೀರಿಯಸ್ ಆಗಿ ವಾಕ್ಯ ಹಂಚ್ತಾರೆ. ಅದಕ್ಕಾಗಿ ನಾನು ಈ ತಮಾಷೆ ನಿಮ್ಗೆ ಹೇಳಿದೆ. ನಮ್ಮ ಬಂದಿರುವಂತ ರೆವರೆಂಡ್ ಡಾಕ್ಟರ್ ಸೈಮನ್ ಅವರು ಮುಂದೆ ಬಂದು ವಾಕ್ಯ ಕೊಡ್ಬೇಕು ಕೇಳ್ಕೊಡ್ತೇನೆ. ಪಾಸ್ಟರ್ ಗಿರೀಶ್ ಅವರು ಅದಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬೇಕು ಕೇಳ್ಕೊಡ್ತೇನೆ. ಇಲ್ಲ ಚಪಾತಕ್ಕೆ ಅವ್ರನ್ನ Pastor Anita sent me a message saying if I am all right, I will preach. If not, you have to preach. ಫಸ್ಟ್ ಅನಿತಾ ಅವರು ನಮಗೆ ಮೆಸೇಜ್ ಹಾಕಿದ್ರು, ನನಗೆ ಆರೋಗ್ಯ ಸರಿಯಾಗಿದ್ರೆ ನಾನು ಪ್ರಸಂಗ ಮಾಡ್ತೀನಿ, ಇಲ್ಲಾಂದ್ರೆ ನೀವು ಪ್ರಸಂಗ ಮಾಡಿ ಅಂತ. As soon as I came inside the church, she was singing the song. So I thought she is all right, she is going to preach. ಸೊ ನಾನು ಸಭೆ ಒಳಗಡೆ ಬಂದ ತಕ್ಷಣ ಅವ್ರು ನೋಡಿದ್ರೆ ಹಾಡು ಹೇಳ್ತಾ ಇದ್ರು. ನಾನು ಅನ್ಕೊಂಡೆ ಈಗ ಮತ್ತೆ ಅವರೇ ಇವರೇ ಪ್ರಸಂಗ ಮಾಡ್ತಾರೆ ಇವತ್ತು ಅಂತ. But I really thank God for this wonderful opportunity to bring God's word. ದೇವರ ವಾಕ್ಯವನ್ನ ನಿಮ್ಮ ಮಧ್ಯದಲ್ಲಿ ತರೋದಕ್ಕೆ ದೇವರು ನನಗೆ ಕೃಪೆ ಮಾಡಿದ್ದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. I also want to say this. I was looking for an opportunity to thank Pastor Nohan Raj. ಅದೇ ರೀತಿ ನಮ್ಮ ಮಧ್ಯದಲ್ಲಿರುವಂತ ರೆವರೆಂಡ್ ನೋಹನ್ ರಾಜ್ ಅವರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಈ ಸಮಯವನ್ನು ಬಳಸಿಕೊಳ್ತೇನೆ. Pastor must have already introduced that Pastor Nohan Raj was ordained in other Vishwani. ರೆವರೆಂಡ್ ನೋಹನ್ ರಾಜ್ ಅವರು ಈಗಾಗಲೇ ಆರ್ಡೈನ್ಡ್ ವಿಶ್ವವಾಣಿಯಲ್ಲಿ ಆರ್ಡಿನೇಷನ್ ತಗೊಂಡಿದ್ರು. So as I saw him first time, so I did not tell him, but I tell you today. First time when I saw him, that is there a people like this who lead a simple life and have a deep desire for the mission of God. ನಾನು ಅವ್ರನ್ನ ಮೊದಲನೇ ಬಾರಿ ನೋಡಿದಾಗ ನಾನು ಅನ್ಕೊಂಡೆ, ಈ ರೀತಿಯಾಗಿ ಕೂಡ ಜನ ಇರ್ತಾರ, ಇಷ್ಟು ಒಂದು ಸಿಂಪಲ್ ಆಗಿ ಜೀವನ ಮಾಡ್ತಾ ದೇವರಿಗಾಗಿ ಒಂದು ಭಾರ ಉಳ್ಳಂತ ಹೃದಯ ಹೊಂದಿರುವಂತರು. Whenever I travel, I pack even one day I pack one suitcase and take. But Pastor Nohan Raj is not like that. One bag and Bible, one towel he will travel. ನಾನು ಯಾವಾಗ್ಲೂ ಎಲ್ಲಾರು ಹೊರಗಡೆ ಹೋಗ್ಬೇಕಾದ್ರೆ ನಾನು ಸೂಟ್ ಕೇಸ್ ಅಲ್ಲಿ ಎಲ್ಲವನ್ನ ಪ್ಯಾಕ್ ಮಾಡಿ ತಗೊಂಡ್ ಹೋಗ್ತೀನಿ. ಆದ್ರೆ ರೆವರೆಂಡ್ ನೋಹನ್ ರಾಜ್ ಅವರು ಹಂಗಲ್ಲ, ಒಂದು ಟವಲ್ ಒಂದು ಬೈಬಲ್ ಎತ್ಕೊಂಡು ಹೋಗ್ತಾ ಇರ್ತಾರೆ ಅವರು. So I think his coming to our fellowship will be meaningful to us and to him. ಆತನು ನಮ್ಮೊಟ್ಟಿಗೆ ಸೇರುವಂತಿರುವುದು ಒಂದು ಒಳ್ಳೆಯ ಒಂದು
ಸಮಯವಾಗಿದೆ, ಅರ್ಥಪೂರ್ಣವಾಗಿದೆ ಅಂತ ನಾನು ನೆನೆಸ್ತೇನೆ. Thank you, Grish, for always available to translate. This morning I am going to talk about the same person I preached few months ago to you. ಕೆಲವು ತಿಂಗಳ ಹಿಂದೆ ನಾನು ಮಾತಾಡಿದಂತ ಅದೇ ವ್ಯಕ್ತಿಯ ಬಗ್ಗೆ ಇವತ್ತು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. Not that I don't have any other sermon to preach, but as I was reading, there are new thoughts, the new truth God has revealed to us. ನನಗೆ ಬೇರೆ ಪ್ರಸಂಗ ಮಾಡ್ಲಿಕ್ಕೆ ಇಲ್ಲ ಅಂತಲ್ಲ, ಬದಲಾಗಿ ನಾನು ತಿರುಗಾ ಓದುವಾಗ ದೇವರು ಹೊಸವಾದ ವಿಷಯಗಳನ್ನ ನನಗೆ ತಿಳಿಸಿಕೊಟ್ರು. ಹಾಗಾಗಿ If you have your Bible, turn to Nehemiah chapter 1. ನಿಮ್ಮಲ್ಲಿ ಸತ್ಯ ಇರುವುದಾದ್ರೆ ನೀವು ನೆಹೆಮೀಯನ ಗ್ರಂಥ 1ನೇ ಅಧ್ಯಾಯಕ್ಕೆ ತಿಳಿಸಿಕೊಳ್ಳಿ. Can someone read from verse 1 to end of the chapter? End. 1ನೇ ಅಧ್ಯಾಯ 1ನೇ ವಚನದಿಂದ ಕೊನೆಯ ವಚನದವರೆಗೂ 11ನೇ ವಚನದವರೆಗೂ ಯಾರಾದರೂ ಓದ್ತೀರಾ? ಅಕ್ಕಲಿನ ಮಗನಾದ ನೆಹೆಮೀಯನ ಮಾತುಗಳು. 20ನೇ ವರ್ಷದ ಮಾಸದಲ್ಲಿ ನಾನು ಶೂಷನ್ ಪಟ್ಟಣದ ಅರಮನೆಯಲ್ಲಿದ್ದಾಗ ನನ್ನ ಸಹೋದರರಲ್ಲಿ ಒಬ್ಬನಾದ ಅನಾನಿಯನು ಬೇರೆ ಕೆಲವು ಜನರು ಯಹೂದದಿಂದ ನನ್ನ ಬಳಿಗೆ ಬಂದರು. ಸೆರೆಯೊಳಗೆ ತಪ್ಪಿಸಿಕೊಂಡ ಯಹೂದ್ಯರ ಮತ್ತು ಯೆರೂಸಲೇಮಿನ ಸಮಾಚಾರವನ್ನು ನಾನು ಅವರ ಹತ್ತಿರ ವಿಚಾರಿಸುವಲ್ಲಿ ಅವರು ನನಗೆ ಸೆರೆಯವರೊಳಗೆ ತಪ್ಪಿಸಿಕೊಂಡು ಆ ಸಂಸ್ಥಾನದಲ್ಲಿ ವಾಸಿಸುತ್ತಿರುವವರು ಮಹಾ ಕಷ್ಟಗಳಿಗೆ ಒಳಗಾಗಿದ್ದಾರೆ. ಯೆರೂಸಲೇಮಿನ ಕೋಡಿಯು ಕೆಡವಲ್ಪಟ್ಟಿರುತ್ತದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತವೆ ಎಂದು ಹೇಳಿದರು. ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೇನು. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೇನೆ. ಆ ವಿಜ್ಞಾಪನೆಗಳಲ್ಲಿ ನಾನು ಯೆಹೋವನೇ, ಮಹೋನ್ನತನು ಭಯಂಕರನು ಆಗಿರುವ ಪರಲೋಕ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವರೇ, ಕೃಪೆ ಮಾಡಿ ಕಿವಿಗೊಳ್ಳಬೇಕು, ಕಟಾಕ್ಷಿಸಬೇಕು, ನಿನ್ನ ಸೇವಕನ ಪ್ರಾರ್ಥನೆಯನ್ನು ಲಾಲಿಸಬೇಕು. ನಾನು ಈಗ ಹಗಲಿರುಳು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸೇವಕರಾದ ಇಸ್ರಾಯೇಲರಿಗೋಸ್ಕರ ಪ್ರಾರ್ಥಿಸುತ್ತಾ ಅವರು ನಿನಗೆ ವಿರುದ್ಧವಾಗಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದೇನೆ. ನಾನು ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು. ನಾವು ನಿನಗೆ ದ್ರೋಹಿಗಳಾಗಿ ನಡೆಯುತ್ತಾ ಬಂದೆವು. ನೀನು ನಿನ್ನ ಸೇವಕರಾದ ಮೋಶೆಯ ಮುಖಾಂತರ ಕೊಟ್ಟ ಆಜ್ಞಾವಿಧಿ ನ್ಯಾಯಗಳನ್ನು ನಾವು ಕೈಗೊಳ್ಳಲಿಲ್ಲ. ನೀನು ಅವನ ಮುಖಾಂತರವಾಗಿ ನೀವು ಅವಿಧೇಯರಾದರೆ ನಿಮ್ಮನ್ನು ಜನಾಂಗಗಳೊಳಗೆ ಚದುರಿಸಿ ಬಿಡುವೆನು. ನನ್ನ ಕಡೆಗೆ ತಿರುಗಿಕೊಂಡು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಾದರೆ ನಿಮ್ಮವರು ಆಕಾಶದ ಕೊನೆಯವರೆಗೆ ಒಯ್ಯಲ್ಪಟ್ಟರು. ನಾನು ಅವರನ್ನು ಅಲ್ಲಿಂದ ಕೂಡಿಸಿ ನನ್ನ ನಾಮಸ್ಥಾಪನೆಗೋಸ್ಕರ ಆರಿಸಿದ ಸ್ಥಳಕ್ಕೆ ತಿರುಗಿ ಬರಮಾಡುವಿರಿ ಎಂದು ಹೇಳಿದೆಯಲ್ಲ, ಆ ಮಾತನ್ನು ನೆನಪು ಮಾಡಿಕೊಳ್ಳಬೇಕು. ಸ್ವಾಮಿ, ಅವರು ನಿನ್ನ ಸೇವಕರು. ನೀನು ನಿನ್ನ ಮಹಾಶಕ್ತಿ ಭುಜ ಪರಾಕ್ರಮಗಳಿಂದ ವಿಮೋಚಿಸಿದ ನಿನ್ನ ಪ್ರಜೆಗಳು ಆಗಿರುತ್ತಾರಲ್ಲ. ಸ್ವಾಮಿ, ಕೃಪೆ ಮಾಡು. ನಿನ್ನ ಸೇವಕನಾದಂತಹ ನನ್ನ ಪ್ರಾರ್ಥನೆಗೂ ನಿನ್ನ ನಾಮಸ್ಮರಣೆಯಲ್ಲಿ ಆನಂದಿಸುವ ನಿನ್ನ ಭಕ್ತರ ಪ್ರಾರ್ಥನೆಗೂ ಕಿವಿಗೊಡು. ನಿನ್ನ ಸೇವಕನು ಈ ಹೊತ್ತು ಈ ಮನುಷ್ಯನ ದಯೆಗೆ ಪಾತ್ರನಾಗಿ ಕೃತಾರ್ಥನಾಗುವಂತೆ ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದ್ದೇನೆ. Nehemiah was displaced from Jerusalem to Persia. ನೆಹೆಮೀಯನು ಯೆರೂಸಲೇಮ್ ಪಟ್ಟಣದಿಂದ ತೆಗೆಯಲ್ಪಟ್ಟು ಪರ್ಷಿಯ ದೇಶದಲ್ಲಿ ಇದ್ದಾನೆ. ಈಗ The present day Persia is Afghanistan and that area. ಈಗಿನ ದಿನಮಾನಗಳಲ್ಲಿ ನಾವು ಪರ್ಷಿಯನ್ನ ಅಫ್ಘಾನಿಸ್ತಾನ ಅಂತ ಕರಿತೀವಿ. So there are many changes politically after the biblical record of Nehemiah. ನೆಹೆಮೀಯನ ಪ್ರವಾದನೆ ಗ್ರಂಥದಲ್ಲಿ ನಾವು ನೆಹೆಮೀಯನ ಗ್ರಂಥದಲ್ಲಿ ಓದುವ ಪ್ರಕಾರ ನಾವು ನೋಡಿದ್ರೆ ಈಗಿನ ದಿನಮಾನಗಳಲ್ಲಿ ಅನೇಕ ಬದಲಾವಣೆಗಳಾಗಿದೆ. So as I told earlier that it's a distance of 1000 to 1200 kilometers from Jerusalem to Persia. ಪರ್ಷಿಯ ದೇಶಕ್ಕೆ ಯೆರೂಸಲೇಮಿನಿಂದ 1200 ಕಿಲೋಮೀಟರ್ಗಳಿರಬಹುದು. But the Hebrew people, the Jewish people believed in the next generation. ಹಿಬ್ರಿಯ ಜನಾಂಗದವರು ಅಥವಾ ಇಸ್ರಾಯೇಲರು ಮುಂದಿನ ಪೀಳಿಗೆಯ ಬಗ್ಗೆ ಯೋಚನೆ ಮಾಡ್ತಿದ್ರು. They not only live for themselves, they always think about how we can establish God's children for the future to worship and adore God. ಅವರು ನಾವು ಜೀವನ ಮಾಡಿದ್ರೆ ಸಾಕು ಅಂತ ಯೋಚನೆ ಮಾಡದೆ ಮುಂದಿನ ಜನಾಂಗದವರು ದೇವರಿಗಾಗಿ ಜೀವಿಸಲಿಕ್ಕೆ ನಾವು ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರು. The evidence of they are committed to the next generation is in the Babylonian captivity. ನಾವು ಬ್ಯಾಬಿಲೋನ್ ಅನ್ನುವಂತ ಸೆರೆಗೆ ಹೋದಾಗ ಅಲ್ಲಿ ಅವರು ಹೇಗೆ ತಮ್ಮ ಮಕ್ಕಳನ್ನ ಬೆಳೆಸಿದ್ರು ಅನ್ನೋದನ್ನ ಗಮನಿಸಬೇಕಾಗುತ್ತೆ. So they lived there 80 years in Babylon. ಬ್ಯಾಬಿಲೋನ್ ಪಟ್ಟಣದಲ್ಲಿ 80 ವರ್ಷ ಅವರು ಜೀವಿಸಿದ್ರು. There were 2 generations of people who died. ಅಲ್ಲಿ 2 ಜನಾಂಗದವರು ಅಂದ್ರೆ 2 ಜನಾಂಗದವರು ತೀರೋದ್ರು, ಸತ್ತೋದ್ರು. The 3rd generation after 80 years came back to Jerusalem. 3ನೇ ಜನಾಂಗದವರು ಬ್ಯಾಬಿಲೋನ್ ದೇಶದಿಂದ ಯೆರೂಸಲೇಮಿಗೆ ಪುನಃ ವಾಪಸ್ ಬಂದರು.
the way they left Jerusalem 80 years ago with the same faith and vigor to serve the Lord, they came back to the country. 80 ವರ್ಷಗಳ ಹಿಂದೆ ಹೇಗೆ ಅವರು ನಂಬಿಕೆಯಿಂದ ಯೆರೂಸಲೇಮಿನ ಬಿಟ್ಟು ಹೋದ್ರೋ, ಅವರು ಪುನಃ ಮೂರನೇ ಒಂದು ಜನಾಂಗದವರು ಬರುವಾಗ ಅವರ ನಂಬಿಕೆ, ಅವರ ವಿಧಾನಗಳ ಹಾಗೆ ಇತ್ತು. So that tells us that they believe in the next generation. ಅದು ನಮ್ಗೆ ಹೇಳುತ್ತೆ ಅವರು ಹೇಗೆ ನಮ್ಮ ಮುಂದಿನ ಪೀಳಿಗೆಯನ್ನು ನಡೆಸ್ತಾ ಇದ್ರು. Because every mother in the Hebrew family is committed to teach their children the faith of God by the year of 12 years of age. ಇಸ್ರಾಯೇಲ್ ಜನರಲ್ಲಿರುವಂತ ಪ್ರತಿಯೊಂದು ತಾಯಿ ತನ್ನ ಮಕ್ಕಳಿಗೆ ದೇವರ ವಾಕ್ಯವನ್ನ ಹೇಳಿಕೊಡೋದ್ರಲ್ಲಿ ಯಾವಾಗ್ಲೂ ನಿರತರಾಗಿರ್ತಿದ್ರು. So whatever they learn from the age of from the childhood to till 12 years will stay with them for the rest of their ಅವರು life. ಹುಟ್ಟಿದಾಗಲಿಂದ 12 ವರ್ಷಗಳವರೆಗೂ ಏನೇನು ಕಲ್ತ್ಕೊಳ್ತಾರೋ ಅದು ಜೀವನವಿಡೀ ಅವರ ಜೊತೆಲಿ ಇರ್ತಿತ್ತು. So these days I have seen many mothers who stop working because of their children till they attain the age of 12 years of age. ಈಗಿನ ದಿನಮಾನಗಳಲ್ಲಿ ನಾನು ಗಮನಿಸ್ತೀನಿ, ಕೆಲವೊಂದು ತಾಯಂದಿರು ಮಕ್ಕಳಿಗೋಸ್ಕರ ಕೆಲಸ ಮಾಡೋದನ್ನ ನಿಲ್ಲಿಸ್ತಾರೆ, ಮಕ್ಕಳು ಒಂದು ಸ್ವಲ್ಪ ದೊಡ್ಡವರಾಗೋವರೆಗೂ. So there is a home schooling is growing up in our country. ಈಗ ನಮ್ಮ ದೇಶಗಳಲ್ಲಿ ಒಂದು ಮನೆಯಲ್ಲಿ ಪಾಠಶಾಲೆ, ಮನೆಯಲ್ಲಿ ಶಾಲೆ ಬೆಳೀತಾ ಇದೆ. So that is the originally the Hebrew concept of mother becoming a university to their own children. ಇದು ಇಬ್ರಿಯರಲ್ಲಿ ಮಾಡಿದಂತ ಒಂದು ವಿಧಾನ, ತಾಯಿ ತನ್ನ ಮಗುವಿಗೆ ಒಂದು ವಿಶ್ವವಿದ್ಯಾನಿಲಯವಾಗಿ ನಿಂತ್ಕೊಳ್ತಾ ಇದ್ರು. So because mother can teach the children with love and passion and faith. ತಾಯಿ ಮಾತ್ರವೇ ಮಗುವಿಗೆ ಪ್ರೀತಿಯಿಂದ, ನಂಬಿಕೆಯಿಂದ ಮತ್ತೆ ಆ ವೈರಾಗ್ಯದಿಂದ ಹೇಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. So therefore even after 80 years they came back with the same faith in God and the same vigor to God's ministry. ಅವರು 80 ವರ್ಷಗಳಾದ ಮೇಲೂ ಕೂಡ ದೇವರ ಮೇಲಿನ ನಂಬಿಕೆ, ದೇವರ ಮೇಲಿನ ವೈರಾಗ್ಯ ಅವರಲ್ಲಿ ಹಾಗೆ ಇತ್ತು ಯೆರೂಸಲೇಮಿಗೆ ಬರುವಾಗ. So Nehemiah was put in a situation where he could have compromised his faith for God. ನೆಹೆಮೀಯನು ಎಂತ ಪರಿಸ್ಥಿತಿಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ, ಅವನು ದೇವರನ್ನ ಬಿಟ್ಟು ತನ್ನ ನಂಬಿಕೆಯನ್ನ ಕಳ್ಕೊಳ್ಳುವಂತ ಎಲ್ಲಾ ಒಂದು ಸನ್ನಿವೇಶಗಳು ಅವನಿಗಿತ್ತು. The 11th verse end by saying that Nehemiah was a cupbearer to the king. ಅಲ್ಲಿ ನೀವು 11ನೇ ವಚನ ಅಲ್ಲಿ ನೋಡೋದಾದ್ರೆ ನೀವು ಆತನು ರಾಜನಿಗೆ ಪಾನ ಪಾತ್ರೆಯನ್ನು ಕೊಡುವಂತ ವ್ಯಕ್ತಿ ಅಂತ ಹೇಳಿ ತಿಳಿಸ್ಕೊಡ್ತದೆ. Nehemiah end the prayer of Nehemiah by saying that I was a cupbearer to the king. ಅಲ್ಲಿ ಪ್ರಾರ್ಥನೆಯನ್ನು ಹೇಗೆ ಅವನು ಮುಗಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಾನು ದ್ರಾಕ್ಷಾರಸವನ್ನ ರಾಜನಿಗೆ ಕೊಡುವಂತ ಒಬ್ಬ ಪಾನದಾಯಕ ಅಂತ ಹೇಳಿ ಮುಗಿಸ್ತಾ ಇದ್ದಾನೆ. Why is he saying this at the end of the prayer? ಏನಕ್ಕೆ ಅವನು ಆ ರೀತಿಯಾಗಿ ಒಂದು ಪ್ರಾರ್ಥನೆ ಕೊನೆಯಲ್ಲಿ ಹೇಳ್ತಾ ಇದ್ದಾನೆ? Whenever you read Bible and do your devotion every day, ನೀವು ಪ್ರತಿದಿನ ನಿಮ್ಮ ಸತ್ಯವೇದವನ್ನು ಓದುವಾಗ, ಧ್ಯಾನ ಮಾಡುವಾಗ, don't rush through the scripture and say that I finished this year. ನಾನು ಬೇಗ ಓದಿ ಈ ವಚನನ ಈ ವರ್ಷದಲ್ಲಿ ಮುಗಿಸ್ಬಿಡ್ತೀನಿ ಅಂತ ಹೇಳೋದಲ್ಲ. But you ask question. ನೀವು ಅದಕ್ಕೆ ಪ್ರಶ್ನೆ ಮಾಡ್ರಿ, ಆ ವಚನಗಳನ್ನು ಓದಿ ಅದಕ್ಕೆ ಪ್ರಶ್ನೆ ಮಾಡ್ರಿ. Don't question whether God you are there or not. ನೀವು ದೇವರು ಇದೆಯಾ ಇಲ್ವಾ ಅಂತ ನೀವು ಪ್ರಶ್ನೆ ಮಾಡ್ಬೇಡ್ರಿ. Why at the end of this prayer the Bible has to tell that I am a cupbearer to the king? ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ ನೆಹೆಮೀಯನು ಏನಕ್ಕೆ ಕೊನೆಯಲ್ಲಿ ನಾನು ಪಾನ ಪಾತ್ರೆ ಕೊಡುವಂತ ಒಬ್ಬ ವ್ಯಕ್ತಿ ಅಂತ ಹೇಳ್ತಾ ಇದ್ದಾನೆ? Because the Nehemiah is saying, can a cupbearer to the king make a prayer to our living God which even king cannot think in his life? ನೋಡ್ರಿ, ಒಬ್ಬ ಪಾನ ಪಾತ್ರೆಯನ್ನು ತೆಗೆದುಕೊಂಡು ಹೋಗುವಂತ ವ್ಯಕ್ತಿ ದೇವರಿಗೆ ಪ್ರಾರ್ಥನೆ ಮಾಡಬಹುದಾ? ಇವನು ರಾಜ ಕೂಡ ಆ ರೀತಿಯಾಗಿ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. That's the indication here. He said that if king cannot think about recovering the nation, can a cupbearer can pray this prayer, make this prayer and dream about this? ಒಬ್ಬ ರಾಜನು ಇನ್ನೊಂದು ದೇಶವನ್ನ ಪುನರ್ ಸ್ಥಾಪಿಸಲಿಕ್ಕೆ ಯೋಚನೆ ಮಾಡಬಹುದಾ, ಅಥವಾ ಅವನು ಮಾಡದೇ ಇರಬಹುದಾದ್ರೆ ಒಬ್ಬ ಕಪ್ ಬೇರರ್, ಒಬ್ಬ ಪಾನದಾಯಕನು, ಪಾತ್ರೆ ಕೊಡುವಂತ ಒಬ್ಬ ವ್ಯಕ್ತಿ ಅದನ್ನ ಯೋಚನೆ ಮಾಡ್ತಾ ಇದ್ದಾನೆ. The cupbearer job is not a easy job. ಆ ಮಾಡುವಂತ ಕೆಲಸ ತುಂಬಾ ಒಂದು ಸುಲಭವಾದ ಕೆಲಸ ಅಲ್ಲ. He has to be in the sight of the king every moment of his life. ಆತನ ಜೀವನವಿಡೀ ರಾಜನ ಕಣ್ಣೆದುರಿಗೆ ಇರಬೇಕು, ರಾಜನ ಕಣ್ಣಿಗೆ ಕಾಣಿಸ್ತಾ ಇರಬೇಕು. ಆಗಾಗ He should not go out and he will have a medical checkup every day in his life. ಅವನು ಹೊರಗಡೆ ಹೋಗಿ ಬಂದ್ರೆ ಅವನಿಗೆ ಪ್ರತಿ ಸಲ ಒಂದು ವೈದಿಕವಾಗಿ ಅವನು ಚೆಕ್ ಮಾಡ್ತಾರೆ, ಏನು ಆರೋಗ್ಯವಾಗಿ ಚೆನ್ನಾಗಿದ್ದಾನ ಇಲ್ವಾ. Because the cupbearer is the one who makes sure the king has live with the food that he goes to serve. ಈ ಒಂದು ಪಾನದಾಯಕನಿಗೆ ಗೊತ್ತಿತ್ತು ರಾಜನಿಗೆ ಅವನು ಆರೋಗ್ಯವಾಗಿರ್ಬೇಕಂದ್ರೆ ಯಾವ ರೀತಿಯಾದ ಆಹಾರಗಳನ್ನು ಅವನು ಕೊಡಬೇಕು ಅಂತ ಹೇಳಿ. So therefore what we learn from the cupbearer is that even if king cannot dream to go back to Jerusalem, I as a cupbearer can dream. ರಾಜನು ಯೆರೂಸಲೇಮ್ ಪಟ್ಟಣವನ್ನು ಪುನಃ ಸ್ಥಾಪಿಸಬೇಕು ಅಂತ ಯೋಚನೆ ಮಾಡದೇ ಇರಬಹುದು, ಆದ್ರೆ ಈ ಪಾನದಾಯಕನು ಅದನ್ನ ಯೋಚನೆ ಮಾಡ್ತಾ ಇದ್ದಾನೆ. So this morning it reminded me that
whether you are ordinary person or extraordinary person, whether you are male or female, whether you are small or big, you can dream a big dream because our God is with us. ನಮ್ಮ ದೇವರು ಎಷ್ಟು ದೊಡ್ಡವನಾಗಿದ್ದಾನೆ ಅಂದ್ರೆ ನಾವು ಕುಳ್ಳಗಿದ್ರು, ಎತ್ತರವಾಗಿದ್ರು, ನಾವು ದಪ್ಪವಾಗಿದ್ದು, ನಾವು ಕಡಿಮೆ ಆಗಿದ್ರು, ನಾವು ಹೆಚ್ಚಾಗಿದ್ರು, ನಾವು ದೊಡ್ಡ ಯೋಚನೆಗಳನ್ನ, ದೊಡ್ಡ ಕನಸುಗಳನ್ನ ಕಾಣಬಹುದು. ಯಾಕಂದ್ರೆ ನಮ್ಮ ದೇವರು ದೊಡ್ಡ ದೇವನಾಗಿದ್ದಾನೆ. So Nehemiah is telling us, even God is able to listen to the cupbearer and bring a great revival in the nation. ನೋಡ್ರಿ, ಇಲ್ಲಿ ನೆಹೆಮೀಯನ ಗ್ರಂಥ ನಾವು ಗಮನಿಸಬೇಕಾದ್ರೆ ಆ ಪಾನದಾಯಕನ ಪ್ರಾರ್ಥನೆಯನ್ನ ಕೇಳಿದಂತ ದೇವರು ಒಂದು ದೇಶವನ್ನ ಪುನಃ ಸ್ಥಾಪಿಸ್ತಾ ಇದ್ದಾನೆ. The first word is beginning with a word called in English Bible, Kislev. ಇಲ್ಲಿ I don't know how it is in Kannada. ಮಾರ್ಗಶಿರ ಮಾಸ. In the month of ಮಾರ್ಗಶಿರ ಮಾಸ. yeah, in the month of Margashira, ಕಿಸ್ಲೆ. Kislev. In Kannada it is there. ಅಲ್ಲ, ಮಾರ್ಗಶೀರ್ಷ. ಮಾರ್ಗಶಿರ is Margashira is the ಮಾರ್ಗಶೀರ್ಷ. Shesha. It is a small explanation of the meaning of this word. ಇದಕ್ಕೆ ಒಂದು ಚಿಕ್ಕದಾದಂತ ಒಂದು ವಿವರಣೆ ಇದೆ. So the meaning of Kislev means examine my heart. ಈ ಒಂದು ಕಿಸ್ಲನ್ ಅನ್ನುವಂತ ಪದದ ಅರ್ಥ ನನ್ನ ಹೃದಯವನ್ನ ಪರಿಶೋಧಿಸುವಂತ. So the chapter begins by saying, in the month of this movement, examine my heart is the beginning of the prayer of Nehemiah. ಇಲ್ಲಿ ನೆಹೆಮೀಯನ ಪ್ರಾರ್ಥನೆ ಪ್ರಾರಂಭ ಹೇಗಿದೆ ಅಂದ್ರೆ, ಈ ತಿಂಗಳಿನ ಈ ಒಂದು ದಿನದಲ್ಲಿ ನಾವು ನಮ್ಮ ಹೃದಯಗಳನ್ನ ಪರಿಶೋಧಿಸಿಕೊಳ್ಬೇಕು ಅಂತ ಹೇಳಿ. So God has prompted him, God has begun a good work in Nehemiah when he has decided to examine his own heart. ಇಲ್ಲಿ ದೇವರು ಯಾವ ರೀತಿಯಾಗಿ ಅವನ್ನ ನಡೆಸ್ತಾ ಇದ್ದಾರೆ ಅಂದ್ರೆ, ಮೊದಲನೇದಾಗಿ ಅವನು ತನ್ನ ಹೃದಯವನ್ನ ಪರಿಶೋಧಿಸಿಕೊಳ್ತಾ ಇದ್ದಾನೆ. Like in January we also saw that the month January is named after a Greek name called Janus. ಗ್ರೀಕ್ ದೇವರಾಗಿರುವಂತ ಜನಸ್ ಅನ್ನುವಂತ ಹೆಸರಿನ ಮೇಲೆನೆ ಜಾನ್ವರಿ ಅನ್ನುವಂತ ಹೆಸರು ನಮಗೆ ಸಿಕ್ಕಿದೆ. God has begun a examination of all in Nehemiah for a revival of a nation of Israel. ದೇವರು ನೆಹೆಮೀಯನ ಹೃದಯದಲ್ಲಿ ತನ್ನನ್ನು ಪರಿಶೋಧಿಸಿಕೊಳ್ಳುವಂತ ಒಂದು ಮನೋಭಾವವನ್ನು ಹುಟ್ಟಿಸಿದ್ರು. ಯಾಕಂದ್ರೆ ಒಂದು ದೇಶವನ್ನ ಪುನಃ ಸ್ಥಾಪಿಸಲಿಕ್ಕೆ. So in the 9th verse, then you will also find a word called covenant. ಇಲ್ಲಿ 9ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ತನ್ನ ಒಡಂಬಡಿಕೆ ಅಂತ ನಾವು ಗಮನಿಸ್ತೇವೆ. So the covenant means it's not an ordinary word for Nehemiah. Covenant means my God has committed to take care of me eternally, whether I am here or die or go. He is committed to take care of his people eternally. ಇಲ್ಲಿ ಒಡಂಬಡಿಕೆ ಅಂತ ನೋಡುವಾಗ ನೆಹೆಮೀಯನ ಒಂದು ಮನಸ್ಥಿತಿ ಹೇಗಿತ್ತು ಅಂದ್ರೆ, ದೇವರು ನನ್ನೊಟ್ಟಿಗೆ ಒಂದು ಒಡಂಬಡಿಕೆಯನ್ನ ಮಾಡ್ಕೊಂಡಿದ್ದಾನೆ, ನಾವು ಬದುಕಿದ್ರು ಸತ್ತಿದ್ರು ಎಲ್ಲ ಸಮಯಗಳಲ್ಲಿ ನಿರಂತರವಾಗಿ ನಮ್ಮನ್ನ ಕಾಯುವಂತ ದೇವರಾದನಾಗಿದ್ದಾನೆ ಅಂತ ಹೇಳಿ. So I am going to leave 3 thoughts with you from the life and ministry of Nehemiah. ನೆಹೆಮೀಯನ ಒಂದು ಸೇವೆ, ಆತನ ಜೀವಿತದಿಂದ 3 ಯೋಚನೆಗಳನ್ನ ನಾನು ನಿಮಗೆ ತಿಳಿಸ್ತೇನೆ. Number 1 is to identify our needs. ಮೊದಲನೇದಾಗಿ ನಾವು ನಮ್ಮ ಅವಶ್ಯಕತೆಗಳನ್ನ ತಿಳ್ಕೊಳ್ಬೇಕು. Seek in prayer. ಅದನ್ನ ನಾವು ಪ್ರಾರ್ಥನೆಯಲ್ಲಿ ಹೇಳಬೇಕು. Trust in God. ದೇವರನ್ನ ನಂಬಬೇಕು. Handle your situation. ನಿಮ್ಮ ಪರಿಸ್ಥಿತಿಗಳನ್ನ ನೀವು ಸುಧಾರಿಸಬೇಕು, ನಡೆಸಬೇಕು. 4 things, not 3 things, 4 things. 4 ವಿಷಯಗಳು. So let's meditate on this, upon the 4 things. ಈ 4 ವಿಷಯಗಳ ಬಗ್ಗೆ ನಾವು ಧ್ಯಾನ ಮಾಡೋಣ. Nehemiah was a cupbearer to the king, but his mind was always fixed on Jerusalem. ನೆಹೆಮೀಯನು ರಾಜನಿಗೆ ಆ ಒಂದು ಪಾನ ಪಾತ್ರೆಯನ್ನು ಕೊಡುವಂತ ವ್ಯಕ್ತಿ ಆಗಿದ್ರು ಸಹ ಅವನ ಮನಸ್ಸು ಯಾವಾಗಲೂ ಯೆರೂಸಲೇಮಿನ ಕುರಿತಾಗಿ ಯೋಚನೆ ಮಾಡ್ತಿತ್ತು. The cupbearer job is a very comfortable job. ಆ ಒಂದು ಪಾನ ಪಾತ್ರೆ ಕೊಡುವಂತ ಒಂದು ಕೆಲಸ ತುಂಬಾ ಒಂದು ಸುಂದರವಾಗಿ ಮಾಡುವಂತ ಅಥವಾ ಒಂದು ಈಸಿಯಾಗಿ ಮಾಡುವಂತ ಕೆಲಸ, ಅನುಕೂಲವಾಗಿರುವಂತ ಕೆಲಸ. And this is not usually given to a slave people who come from other country to Persia. ಈ ಕೆಲಸವನ್ನ ಯಾರು ಸೆರೆಯಾಳುಗಳಾಗಿ ಬಂದಿರುವಂತ ವ್ಯಕ್ತಿಗಳಿಗೆ ಕೊಡೋದಿಲ್ಲ. Because even today in many countries the immigrants has some limitations. ಈಗಲೂ ಬೇರೆ ಒಂದು ದೇಶಗಳಲ್ಲಿ ಇಮಿಗ್ರೆಂಟ್ಸ್ ಬೇರೆ ದೇಶದಿಂದ ಬಂದು ಇಲ್ಲಿ ವಲಸೆ ಬಂದಿರುವಂತ ಜನರಿಗೆ ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ. But same thing with the Persian kingdom. ಅದೇ ತರ ಒಂದು ಪರ್ಷಿಯಾ ದೇಶದಲ್ಲಿ ಕೂಡ ಇತ್ತು. No one can be trusted to be the cupbearer in Persia if you are coming outside of the Persian country.
ನೀವು ಪರ್ಷಿಯ ದೇಶದ ಹೊರಗಿಂದ ಬಂದಂತ ವ್ಯಕ್ತಿನ ಆ ಒಂದು ಪಾನ ಪಾತ್ರೆಯನ್ನು ಕೊಡುವಂತ ಕೆಲಸಕ್ಕೆ ಯಾರು ನಂಬಿಕೆಯನ್ನು ಇಡ್ತಿರ್ಲಿಲ್ಲ. But God made a way for Nehemiah to be placed in the king palace for a purpose. ದೇವರು ನೆಹೆಮೀಯನನ್ನ ಅರಮನೆಯಲ್ಲಿ ಇಟ್ಟರು ಒಂದು ಕಾರಣಕ್ಕಾಗಿ. In our life, we might go through a situation of shifting, going from one country to another country. ದೇವರು ನಮ್ಮ ಜೀವಿತಗಳಲ್ಲಿ ಕೆಲವೊಂದು ಸಾರಿ ಈ ದೇಶವನ್ನು ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗಿ ನಾವು ನೆಲೆಸುವಂತ You ಮಾಡಿ might lose your freedom to be slave to something in our life. ನಾವು ಅನೇಕ ವಿಷಯಗಳಿಗೆ ನಮ್ಮನ್ನ ನಾವು ಒಂದು ಸ್ವಾತಂತ್ರ್ಯವನ್ನ ಕಳ್ಕೊಂಡಂತ ಪರಿಸ್ಥಿತಿಯಲ್ಲಿ ನಾವು The ಇದ್ದಿರಬಹುದು. message we learn from Nehemiah today that whatever God allows in our life is a plan and purpose of God. ಈ ನೆಹೆಮೀಯನ ಒಂದು ಗ್ರಂಥದಿಂದ ನಾವು ತಿಳ್ಕೊಳ್ಳೋದೇನಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಬರಮಾಡುವಂತ ಎಲ್ಲ ಕಾರ್ಯಗಳಿಗೂ ದೇವರಿಗೆ ಒಂದು ಪ್ಲಾನ್ ಇದೆ, ಒಂದು ಯೋಚನೆ ಇದೆ. It may be a happy moment or a sad moment. ಅದು ನಿಮ್ಮ ಒಂದು ಪರಿಸ್ಥಿತಿ ಸಂತೋಷವಾಗಿರ್ಬೋದು, ದುಃಖಕರವಾಗಿರ್ಬೋದು. Many times God takes away what is dear to us in our life. ಅನೇಕ ಸಮಯಗಳಲ್ಲಿ ನಮಗೆ ತುಂಬಾ ಇಷ್ಟವಾದದನ್ನ ದೇವರು ನಮ್ಮಿಂದ ತೆಗೆದುಹಾಕ್ಬಿಡ್ತಾರೆ. He might bring us to a situation where we think that God is there on my side. ನಮ್ಮ ಪರಿಸ್ಥಿತಿಗಳು ಹೇಗಿರುತ್ತೆ ಅಂದ್ರೆ ದೇವರು ನನ್ನ ಕಡೆ ಇದ್ದಾರಾ ಅಂತ ಪ್ರಶ್ನೆ ಮಾಡುವಂತ ಪರಿಸ್ಥಿತಿಗಳು ಎದುರಾಗಬಹುದು. But what Nehemiah tells that whatever situation God brings in, He brings for a plan and purpose. ಇಲ್ಲಿ ನೆಹೆಮೀಯನ ಗ್ರಂಥದಲ್ಲಿ ನಾವು ತಿಳ್ಕೊಳ್ಳೋದೇನಂದ್ರೆ ದೇವರು ಯಾವುದೇ ಪರಿಸ್ಥಿತಿ ನಮ್ಮ ಜೀವಿತಗಳಲ್ಲಿ ತಂದ್ರು ಅದಕ್ಕೆ ಒಂದು ಯೋಜನೆ ಇದೆ, ಒಂದು So ಯೋಚನೆ ಇದೆ. Nehemiah, as a cupbearer, he not only had a security job, but he also had all the comfort of the palace of the king. ಅಲ್ಲಿ ಅವನ ಅರಮನೆಯಲ್ಲಿ ಕೆಲಸ ಮಾಡುವಾಗ ಬರೀ ಅವನಿಗೆ ಒಂದು ಒಳ್ಳೆಯ ಕೆಲಸ ಮಾತ್ರವಲ್ಲದೆ ಅರಮನೆಯ ಎಲ್ಲ ಸೌಕರ್ಯಗಳು ಅವನಿಗಿತ್ತು. But he always thought about his own people, not the palace. ಆತನು ಯಾವಾಗ್ಲೂ ತನ್ನ ಜನರ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. In Christian faith, when we are comfortable, we forget God. ನಾವು ಕ್ರೈಸ್ತಿಯ ಜೀವಿತದಲ್ಲಿ ನಮ್ಗೆಲ್ಲ ಸೌಕರ್ಯಗಳಿರುವಾಗ ನಾವು ಅನೇಕರನ್ನ ಮರೆತೋಗ್ತೀವಿ. And we forget God by saying that I don't need God anymore. I have everything in my life. ನಮ್ಮ ಕ್ರೈಸ್ತಿಯ ಜೀವನದಲ್ಲಿ ನಮಗೆಲ್ಲ ಸೌಕರ್ಯಗಳು ಬಂದಾಗ ದೇವರನ್ನ ಮರೆತೋಗಿ ನನಗೆ ಇನ್ನೇನು ಬೇಡ, ನನಗೆಲ್ಲ ಇದೆ ಅಂತ ನಾವು ಅನ್ಕೊಂತೀವಿ. But this man, with all the comfort, he always thinking about how I can do the mission of God in my life. ಆತನಿಗಿದಂತ ಎಲ್ಲ ಸೌಕರ್ಯಗಳಲ್ಲಿ ಆತನು ಯಾವಾಗಲೂ ಯೋಚನೆ ಮಾಡ್ತಿದ್ದ, ನಾನು ಹೇಗೆ ದೇವರ ಕಾರ್ಯವನ್ನ ಮಾಡ್ಲಿ ಅಂತ. So the Bible tells us that whoever comes from Jerusalem, Nehemiah will go and ask them how our people are doing. ಸತ್ಯವೇದ ಹೇಳುತ್ತೆ, ಯಾರಾದ್ರೂ ಯೆರೂಸಲೇಮಿನ ಬಂದ ತಕ್ಷಣ ಮೊದಲು ಅವರ ಹತ್ರ ಹೋಗಿ ಕೇಳ್ತಾ ಇದ್ದ, ಯೆರೂಸಲೇಮಿನ ಪರಿಸ್ಥಿತಿ ಹೇಗಿದೆ, ಜನರು ಹೇಗಿದ್ದಾರೆ ಅಂತ ಹೇಳಿ. And he will ask how the Jerusalem temple is there. ಹೇಗೆ ಯೆರೂಸಲೇಮಿನ ದೇವಾಲಯ ಇದೆ ಅಂತ ಕೇಳ್ತಾ ಇದ್ದ. How the wall of Jerusalem is built. ಯೆರೂಸಲೇಮಿನ ಪೌಳಿಗೋಡೆಗಳು ಹೇಗಿದೆ ಅಂತ ಕೇಳ್ತಾ What ಇದ್ದ. happened to our people who has to worship the living God? ನಮ್ಮ ಆರಾಧಿಸುವಂತ ಜನಾಂಗದವರು ಏನಾದ್ರು ಅಂತ ಹೇಳಿ ಕೇಳ್ತಿದ್ದ. Because he was dreaming about the kingdom of God, the church in Jerusalem, the temple in Jerusalem. ಆತನು ಯಾವಾಗಲೂ ದೇವರ ರಾಜ್ಯ ಯೆರೂಸಲೇಮಿನ ದೇವಾಲಯದ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಿದ್ದ. The comfort of Persia did not bother him because he was thinking constantly about the Jerusalem. ಪರ್ಷಿಯ ದೇಶದಲ್ಲಿದ್ದಂತ ಅವನಿಗೆ ಎಲ್ಲವೂ ಅವನನ್ನ ದೇವರನ್ನ ಮರೆತೋಗ ರೀತಿ ಮಾಡಲಿಲ್ಲ. In all his plenty and luxury, he is only thinking about the living God. ತನಗಿದ್ದಂತ ಎಲ್ಲ ಐಷಾರಾಮ ಜೀವನದಲ್ಲಿ ಅವನು ದೇವರ ಬಗ್ಗೆ, ದೇವರ ಕಾರ್ಯದ ಬಗ್ಗೆ ಯೋಚನೆ The ಮಾಡ್ತಿದ್ದ. more blessing God gives us materially, the more poor we have to become. ದೇವರು ನಮಗೆ ಎಷ್ಟು ಆಶೀರ್ವಾದವನ್ನು ಕೊಡ್ತಾರೋ ಅಷ್ಟು ಬಡವರು ನಾವು ಆಗ್ಬೇಕು. We have a person in our church. He lives in America. ಒಂದು ನ್ಯಾಷನಲ್ ಸಭೆಯ ಒಬ್ಬ ವ್ಯಕ್ತಿ ಇದ್ದಾನೆ, ಆತನ ಅಮೆರಿಕದಲ್ಲಿ ಜೀವನ ಮಾಡ್ತಾ ಇದ್ದಾನೆ. He is the one who helped you to put up this building. ಆತನೇ ಈ ಒಂದು ಸಭೆಯನ್ನ ಕಟ್ಟಲಿಕ್ಕೆ ನಿಮಗೆ ಸಹಾಯ ಮಾಡಿದ್ರು. His name is Bob Elstrom. ಬಾಬ್ ಹೆಲ್ಸ್ಟ್ರಾಮ್ ಅನ್ನುವಂತ ಒಬ್ಬ ವ್ಯಕ್ತಿ. He runs a business. ಆತನ ಒಂದು ಒಳ್ಳೆಯ ವ್ಯಾಪಾರ ಮಾಡ್ತಾನೆ. And he has a commitment to God. ಆತನು ದೇವರೊಟ್ಟಿಗೆ ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದಾನೆ. He changed the Bible teaching. ಆತನು ಸತ್ಯವೇದದ ಒಂದು ವಿಧಾನಗಳನ್ನ ಬದಲಾಯಿಸಿದ್ದಾನೆ. He told God that you take 90%, you give me only 10%. ಆತನು ದೇವರಿಗೆ ಹೇಳಿದ, ದೇವರೇ ನೀನು ನನಗೆ ಬರುವ ಸಂಬಳದಲ್ಲಿ 90% ತಗೊಂಡ್ಬಿಡ್ರಿ, ಬೇರೆ 10% ನನಗೆ ಕೊಡ್ರಿ. Because I don't want to give you tithes. You give me tithes to me, God, that I will run my business. ಆತನು ಹೇಳಿದ, ದೇವರೇ ನಾನು ನಿನಗೆ ದಶಮ ಭಾಗ ಕೊಡೋದಿಲ್ಲ, ಬದಲಾಗಿ ನೀನೇ ನನಗೆ ದಶಮ ಭಾಗ ಕೊಡು ನನ್ನ ಬಿಸ್ನೆಸ್ ರನ್ ಮಾಡ್ಲಿಕ್ಕೆ. On the day we opened this church, he made this preaching today from this pulpit. ನಾವು ಈ ಸಭೆಯನ್ನ ಸ್ಥಾಪಿಸಿ ಓಪನಿಂಗ್ ಮಾಡಿದಾಗ ಅವ್ರು ಇಲ್ಲಿ ಬಂದು ಪ್ರಸಂಗ ಮಾಡಿದ್ರು. And he said that I only ask God to give me 10%, but next month God makes that 100%.
that I don't know how the blessing I can enjoy. ನಾನ್ ದೇವರಿಗೆ ಬರೀ 10% ಕೊಡ್ರಿ ಅಂತ ಕೇಳಿದೆ, ಆದ್ರೆ ಮುಂದೆ ನೋಡೋದಾದ್ರೆ ನಮ್ಗೆ ದೇವರು 100% ಕೊಟ್ಟಿರ್ತಾರೆ ಅದರಲ್ಲಿ ಅಂತ. And he told that I want to become poor in front of God to make him rich. ಆತನ ಹೇಳಿದ, ನಾನು ದೇವರ ಮುಂದೆ ಬಡವನಾಗಿ ಕಾಣಿಸ್ಕೊಳ್ಬೇಕು, ಯಾಕಂದ್ರೆ ನಾನು ದೇವರನ್ನ ಶ್ರೀಮಂತನನ್ನಾಗಿ ಮಾಡ್ಲಿಕ್ಕೆ. Same thing with Nehemiah. ಇಲ್ಲಿ ನೆಹೆಮೀಯನಿಗೂ ಅದೇ ನಡೀತದೆ. He said that if I have an opportunity to escape from this place, I will go and suffer with my people rather than enjoying the comfort of the king. ನೆಹೆಮೀಯನು ಹೇಳ್ತಾ ಇದ್ದಾನೆ, ನನಗೇನಾರ ಒಂದು ಒಳ್ಳೆಯ ಸಂದರ್ಭ ಸಿಕ್ಕಿದ್ರೆ ನಾನು ಇಲ್ಲಿಂದ ಹೋಗಿ ಯೆರೂಸಲೇಮಿನಲ್ಲಿ ಕಷ್ಟಪಡುವಂತ ಜನರ ಜೊತೆಲಿ ನಾನು ಕಷ್ಟಪಡ್ತೀನಿ ಅಂತ ಹೇಳಿ. He identified the needs. ಆತನಿಗೆ ಗೊತ್ತಿತ್ತು ಅವನ ಅವಶ್ಯಕತೆ ಏನು. The second thing is he seek in prayer. ಆತನು ಎರಡನೇದಾಗಿ ಆತನು ಪ್ರಾರ್ಥನೆ ಮಾಡ್ತಿದ್ದಾನೆ. In this chapter 1 we find that he inquired about the Jerusalem and there were some people who came and gave him news. ಅವನು ಇಲ್ಲಿ ಈ ಅಕ್ಷರಗಳನ್ನ ಗಮನಿಸಿ ನೋಡಿದ್ರೆ ಅವನು ಯೆರೂಸಲೇಮಿನ ಬಗ್ಗೆ ವಿಚಾರಿಸ್ತಾ ಇದ್ದಾನೆ. ಸ್ವಲ್ಪ ಜನ ಬಂದು ಯೆರೂಸಲೇಮಿನ ಸುದ್ದಿಗಳನ್ನ ಅವನು ಹೇಳ್ತಾ ಇದ್ದಾನೆ. If you read verse 2 and 3, it says that he was enquiring people who were traveling from Jerusalem and asked them how our people are doing in Jerusalem. ಇಲ್ಲಿ 2ನೇ ವಚನ 3ನೇ ವಚನ ಗಮನಿಸಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಯೆರೂಸಲೇಮಿನಿಂದ ಬಂದವರನ್ನ ಆತನು ವಿಚಾರಿಸ್ತಾ ಇದ್ದಾನೆ, ಏನು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. And they gave him the news. ಅವರು ಆತನಿಗೆ ಒಂದು ಸುದ್ದಿನ ಕೊಟ್ಟರು. It's not a good news. ಅದು ಒಳ್ಳೆಯ ಸುದ್ದಿ ಅಲ್ಲ. I don't know how many of you know Telegram. ಎಷ್ಟು ಜನಕ್ಕೆ ಟೆಲಿಗ್ರಾಮ್ ಅನ್ನೋದು ಗೊತ್ತು ನಿಮ್ಗೆ? Not the digital telegram. ನಾಟ್ ದ ಡಿಜಿಟಲ್ ಆಗಿ ಬರುವಂತ ಟೆಲಿಗ್ರಾಮ್ ಅಲ್ಲ. Maybe people above 50 years, they know what is Telegram. 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 There was a post and telegraph office in GPO. Sir, your present town also. Yeah. So, whenever you receive a telegram, people think that it is for a bad news. ಯಾರಾದ್ರೂ ಒಂದು ಟೆಲಿಗ್ರಾಮ್ ನ ತೆಗೆದುಕೊಂಡ್ರೆ ಅವ್ರು ಯಾವಾಗ್ಲೂ ಅನ್ಕೊಂತ ಇದೆ ಯಾವ್ದೋ ಒಂದು ಕೆಟ್ಟ ಸುದ್ದಿ ಅಂತ. So if someone has died, they will say mother passed away, start immediately. That's on the telegram. ಟೆಲಿಗ್ರಾಮ್ ಹೇಗ್ ಬರ್ತಾ ಇತ್ತು ಅಂದ್ರೆ, ತಾಯಿ ತೀರೋಗಿದ್ದಾರೆ ಈಗಲೇ ಪ್ರಾರಂಭಿಸಿ ಅಂದ್ರೆ ಅಲ್ಲಿಗೆ ಬರ್ಲಿಕ್ಕೆ. So ತುರ್ತು ತಂತಿ ಸಂದೇಶ. ತುರ್ತು ಸಂತಿ ಸಂದೇಶ ಅಂತ ಹೇಳಿ. So that's all the telegram. ತುರ್ತು ತಂತಿ ಸಂದೇಶ ಅಂತ ಕರೀತಾರೆ ಟೆಲಿಗ್ರಾಮ್. Because for Nehemiah, whenever he comes meet the people from Jerusalem, he only received the bad news. ಯೆರೂಸಲೇಮಿಂದ ಯಾರಾದ್ರೂ ಬಂದ್ರೆ ಅವ್ನಿಗೆ ಯಾವಾಗ್ಲೂ ಗೊತ್ತಾಗ್ತಾ ಇದ್ದಿದ್ದು ಬರೀ ಕೆಟ್ಟ ಸುದ್ದಿಗಳು ಮಾತ್ರನೇ. And Bible tells that when he heard this news from Jerusalem, he didn't know what to do, but he only sought the prayer. He was seeking the prayer. ಆತನಿಗೆ ಆ ಸುದ್ದಿಗಳು ಬಂದಾಗ ಅವ್ನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅವ್ನು ಮಾಡ್ತಾ ಇದ್ದ ಒಂದೇ ಪ್ರಾರ್ಥನೆ. Friends, look at the way he prayed to God. ನೋಡ್ರಿ ಅವನು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ. We are the Christian people who always blame God when things is not going right in our life. ನಾವು ಕ್ರೈಸ್ತರಾಗಿರುವಂತ ನಾವು ನಮ್ಮ ಜೀವಿತಗಳಲ್ಲಿ ಪರಿಸ್ಥಿತಿಗಳು ಸರಿಯಾಗಿ ಹೋಗ್ತಾ ಇಲ್ಲ ಅಂದ್ರೆ ನಾವು ದೇವರನ್ನ ದೂಷಿಸ್ತೀವಿ. I always tell to my wife that one thing I don't want to do in my life is to question God. ನಾನು ಯಾವಾಗ್ಲೂ ನನ್ನ ವೈಫಿಗೆ ಹೇಳ್ತಾ ಇರ್ತೇನೆ, ನಾವು ಒಂದು ಕಾರ್ಯವನ್ನ ಯಾವತ್ತೂ ಮಾಡಬಾರ್ದು, ಅದೇನು ದೇವರಿಗೆ ಪ್ರಶ್ನೆ ಮಾಡಬಾರ್ದು ಅಂತ. Because I know that whatever he does in my life, he will do it for my good. ನನ್ನ ಜೀವಿತದಲ್ಲಿ ದೇವರು ಏನನ್ನ ಮಾಡ್ತಾನೋ ಅದು ನನ್ನ ಒಳ್ಳೆದಕ್ಕಾಗಿನೇ ದೇವರು ಮಾಡ್ತಾನೆ ಅಂತ ನಾನು So when Nehemiah heard that the people of Jerusalem are going through the struggle, he didn't know what to do. He knelt and prayed for days and days with fasting and praying. ನೋಡ್ರಿ, ನೆಹೆಮೀಯನು ಯೆರೂಸಲೇಮಿನ ಪರಿಸ್ಥಿತಿನ ತಿಳ್ಕೊಂಡು ಅವ್ನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅವನು ಮೊಣಕಾಲೂರಿ ಅನೇಕ ದಿನಗಳು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ. He don't have power to change. ಆತನಿಗೆ ಅದನ್ನ ಬದಲಾಯಿಸಲಿಕ್ಕೆ ಶಕ್ತಿ ಇಲ್ಲ. He was a cupbearer to the king. ಅವನು ರಾಜನಿಗೆ ಬರೀ ಪಾನದಾಯಕನಷ್ಟೇ. He came as a slave to other countries. ಅವನು ಆ ಯೆರೂಸಲೇಮಿಂದ ಬೇರೆ ದೇಶದಲ್ಲಿ ಅಡಿಯಾಳಾಗಿದ್ದಾನೆ. As a slave, what I can do, how I can change the situation of my life. ಈ ರೀತಿಯಾದ ಪರಿಸ್ಥಿತಿಯಲ್ಲಿ ಇರುವಂತ ವ್ಯಕ್ತಿ ನಾನು ಹೇಗೆ ಯೆರೂಸಲೇಮಿನ ಪರಿಸ್ಥಿತಿನ ಬದಲಾಯಿಸಲಿಕ್ಕೆ ಆಗುತ್ತೆ ಅಂತ ಯೋಚನೆ But he believed God more than the king of Persia. ಪರ್ಷಿಯಾದಲ್ಲಿರುವಂತ ರಾಜನಿಗಿಂತ ಅವನು ದೇವರನ್ನ ಬಲವಾಗಿ ನಂಬಿದ್ದ. He said that the kingdom will come, kingdom will fall, my God's kingdom will stay. ಆತನಿಗೆ ಗೊತ್ತಿತ್ತು ರಾಜ್ಯಗಳು ಬರುತ್ತೆ, ರಾಜ್ಯಗಳು ಹೋಗುತ್ತೆ, ಆದರೆ ನನ್ನ ದೇವರು ಮಾತ್ರವೇ ನಿರಂತರವಾಗಿರ್ತಾನೆ. Because my God is able to melt and change the heart of the king of Persia with my prayer. ನನ್ನ ಪ್ರಾರ್ಥನೆಯಿಂದ ದೇವರು ಪರ್ಷಿಯ ರಾಜನ ಹೃದಯವನ್ನ ಕರಗಿಸಲಿಕ್ಕೆ ಶಕ್ತನು ಅಂತ ಅವನಿಗೆ ಗೊತ್ತಿತ್ತು. When all things seems impossible, pray. ಎಲ್ಲ ಪರಿಸ್ಥಿತಿಗಳು ನಮ್ಮ ಎದುರಾಗಿ ನಿಂತಾಗ ಪ್ರಾರ್ಥನೆ ಮಾಡಿ. Prayer is our last weapon to win the battle with the Satan.
ಸೈತಾನ ವಿರುದ್ಧವಾಗಿ ನಾವು ಜಯ ಹೊಂದಲಿಕ್ಕೆ ನಮಗೆ ಇರುವಂತಹ ಒಂದು ಬಲವಾದ ಆಯುಧ ಅದು ಪ್ರಾರ್ಥನೆ ಆಗಿದೆ. Prayer is that we go and fall prostrate to God by saying, I surrender my life to you. I can't do anything. ಪ್ರಾರ್ಥನೆ ಅಂತ ಹೇಳುವುದಾದ್ರೆ ನಾವು ದೇವರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ದೇವರೇ ನನ್ನಿಂದ ಆಗಲ್ಲ, ನೀನು ಮಾಡು ಅಂತ ಹೇಳುವಂಥದ್ದು. So Nehemiah went to his room and then he started praying. He didn't eat anything. He didn't drink anything. ಆತನು ತನ್ನ ಕೋಣೆ ಒಳಗಡೆ ಹೋಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿದ. ಏನನ್ನೂ ತಿನ್ನಲಿಲ್ಲ, ಏನನ್ನೂ ಕುಡಿಲಿಲ್ಲ. The third thing is, in this prayer, he is identifying the needs. ಆತನು ತನ್ನ ಪ್ರಾರ್ಥನೆಯಲ್ಲಿ ಆ ಒಂದು ಏನು ಬೇಕಾಗಿದೆ ಅಲ್ವಾ ಅವಶ್ಯಕತೆಗಳನ್ನ ಗುರುತಿಸ್ತಾ ಇದ್ದಾನೆ. Later in the chapter of Nehemiah, he identifies the material things. ಮುಂದೆ ನೀವು ನೆಹೆಮೀಯನ ಗ್ರಂಥದಲ್ಲಿ ನೀವು ಓದ್ಬೇಕಾದ್ರೆ ಅವಶ್ಯಕತೆಗೆ ಬೇಕಾದ ವಸ್ತುಗಳನ್ನ ಗುರುತಿಸ್ತಾನೆ. Those are material things. ಅದು ವಸ್ತುಗಳ ವಿಚಾರವಾಗಿ ನಾವು ನೋಡ್ತೇವೆ. But in first chapter in his prayer, he is identifying the greatest need of changing the situation in his life. ಇಲ್ಲಿ ಆ ವಾಕ್ಯಗಳನ್ನ ಗಮನಿಸಿ ನೋಡೋದಾದ್ರೆ ಆತನಿಗೆ ಏನ್ ಅವಶ್ಯಕತೆ, ಆ ಪರಿಸ್ಥಿತಿಯನ್ನ ಬದಲಾಯಿಸಬೇಕಲ್ಲ, ಅದೇ ಒಂದು ಅವಶ್ಯಕತೆನ ಆತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. Can someone read verse 4 onwards, 4 to 6? ನಾನು ಈ ವರ್ತಮಾನವನ್ನ ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತನು. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು. ಆ ವಿಜ್ಞಾಪನೆಯಲ್ಲಿ ನಾನು, ಯೆಹೋವನೇ, ಮಹೋನ್ನತನು ಭಯಂಕರನು ಆಗಿರುವ ಪರಲೋಕ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ, ಕೃಪೆ ಮಾಡಿ ಕಿವಿಗೊಡಬೇಕು, ಕಟಾಕ್ಷಿಸಬೇಕು, ನಿನ್ನ ಸೇವಕನ ಪ್ರಾರ್ಥನೆಯನ್ನ ಲಾಲಿಸಬೇಕು. ನಾನು ಈಗ ಹಗಲಿರುಳು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸೇವಕರಾದ ಇಸ್ರಾಯೇಲಿಗೋಸ್ಕರ ಪ್ರಾರ್ಥಿಸುತ್ತಾ ಅವರು ನಿನಗೆ ವಿರುದ್ಧವಾಗಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದೇನೆ. ನಾನು ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು. Nehemiah was not involved in disobeying to God. ಇಲ್ಲಿ ನೀವು ಗಮನಿಸಬೇಕಾದ್ರೆ ನೆಹೆಮೀಯನು ದೇವರಿಗೆ ವಿರುದ್ಧವಾಗಿ ಯಾವುದೇ ಕಾರ್ಯವನ್ನು ಮಾಡಿಲ್ಲ. But in this prayer, he takes the responsibility. ಆದ್ರೆ ಈ ಪ್ರಾರ್ಥನೆಯಲ್ಲಿ ಆತನು ಆ ತಪ್ಪನ್ನ ತನ್ನ ಮೇಲೆ ಎಳ್ಕೊಳ್ತಾ ಇದ್ದಾನೆ. Because we are the human being, we are the Christian people who always put the blame when things goes wrong. ನಾವು ಕ್ರೈಸ್ತರಾಗಿರುವಂತ ನಾವು, ವಿಶ್ವಾಸಿಗಳಾಗಿರುವಂತ ನಾವು, ಯಾವ್ದಾದ್ರೂ ವಿಷಯಗಳು ಸರಿಯಾಗಿ ಹೋಗಿಲ್ಲ ಅಂದ್ರೆ ಆ ತಪ್ಪನ್ನ ಬೇರೆಯವ್ರ ಮೇಲೆ ತಳ್ಳಿಬಿಡ್ತೀವಿ, ಬೇರೆಯವ್ರ ಮೇಲೆ ಹಾಕ್ಬಿಡ್ತೀವಿ. If something is wrong at home, we blame the wife or the husband. ಮನೆಯಲ್ಲಿ ಏನಾದ್ರು ತಪ್ಪಾದ್ರೆ ಗಂಡನ ಮೇಲೆ, ಹೆಂಡತಿ ಮೇಲೆ ಹಾಕ್ಬಿಡ್ತಿಲ್ಲ. Or we blame the children. ನಾವು ಮಕ್ಕಳ ಮೇಲೆ ಹಾಕ್ಬಿಡ್ತೀವಿ. We don't take the responsibility on ourselves. ನಮ್ಮ ಮೇಲೆ ನಾವು ಯಾವತ್ತೂ ಆ ತಪ್ಪನ್ನ ಹೇಳ್ಕೊಳ್ಳೋದಿಲ್ಲ. Do you remember that David is writing his songs by saying, God forgive us because we have sinned against you in the wilderness. ದಾವೀದನು ಹೇಳ್ತಾನೆ, ದೇವರೇ, ನಾವು ಆ ಒಂದು ಅಡವಿಯಲ್ಲಿ ಬರುವಾಗ ನಾವು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ವಿ, ನನ್ನನ್ನು ಕ್ಷಮಿಸುವಂತ ಪ್ರಾರ್ಥನೆ ಮಾಡ್ತಾನೆ. He was not part of the journey in the wilderness. ಆತನು ಐಗುಪ್ತ ದೇಶದ ಹೊರಗಡೆ ಬರುವಾಗ ದಾವೀದನಿರಲಿಲ್ಲ. Because this generation, he is taking the responsibility of what is happening with what happened in the last generation. ಈ ಜನಾಂಗದವರು ಏನ್ ಮಾಡ್ತಾ ಇದ್ದಾರೆ, ಇಂದಿನ ಜನಾಂಗದಲ್ಲಿ ಏನಾಯ್ತೋ ಅದರ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದಾರೆ. He never blamed God in his prayer. ಒಂದು ಸರಿ ಕೂಡ ಆತನು ತನ್ನ ಪ್ರಾರ್ಥನೆಯಲ್ಲಿ ದೇವರನ್ನ ದೂಷಿಸಲಿಲ್ಲ. Like most of us do, when problem comes, we ask God the question, but he never questioned God. ಅನೇಕರು ನಾವಿಲ್ಲಿ ಕುಳಿತಿರೋರು ಕೇಳ್ತೀವಲ್ಲ, ದೇವರಿಗೆ ಪ್ರಶ್ನೆ ಮಾಡ್ತೀವಲ್ಲ, ಆದ್ರೆ ನೆಹೆಮೀಯನ ಆ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇಲ್ಲ. He only saying that, Lord, we are in this situation because of our own sins. ಆತನು ಹೇಳ್ತಾನೆ, ದೇವರೇ, ನಾವು ಈ ರೀತಿಯ ಪರಿಸ್ಥಿತಿಯಲ್ಲಿ ಯಾಕೆ ಅಂದ್ರೆ ನಮ್ಮ ಪಾಪಗಳಿಂದ, and because of the sins of our forefathers. ನಮ್ಮ ಒಂದು ಪೂರ್ವಿಕರು ಮಾಡಿದಂತ ಪಾಪಗಳಿಂದ. I want to tell you that Jesus Christ came and established a new covenant with us. ಯೇಸು ಕ್ರಿಸ್ತನ ಬಂದು ನಮ್ಮೊಟ್ಟಿಗೆ ಒಂದು ಹೊಸ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. You are responsible for your sins. ನೀವು ನಿಮ್ಮ ಪಾಪಗಳಿಗೆ ಜವಾಬ್ದಾರ. One of the important doctrine of our church is this. ನಮ್ಮ ಸಭೆಯ ಒಂದು ಮುಖ್ಯವಾದ ಸಿದ್ಧಾಂತಗಳಲ್ಲಿ ಇದು ಕೂಡ ಒಂದು. Christ died for all. To accept or reject is the choice you make. ಯೇಸು ಕ್ರಿಸ್ತನು ಎಲ್ಲರಿಗಾಗಿ ಪ್ರಾಣವನ್ನು ಕೊಟ್ಟನು, ಆದ್ರೆ ಹೊಂದಿಕೊಳ್ಳೋದು ಬಿಡೋದು ಅದು ನಿನಗೆ ಸಂಬಂಧಪಟ್ಟದ್ದು. So the individual take the responsibility of their spiritual life. ಪ್ರತಿಯೊಬ್ಬ ವೈಯಕ್ತಿಕ ಆತ್ಮಿಕ ಜೀವಿತದ ಒಂದು
ಒಡೆತನ ಅಥವಾ ಅದರ ಬಗ್ಗೆ ಇರುವಂತಹ ಗಮನ ಅದು ವೈಯಕ್ತಿಕವಾಗಿದೆ. But the Israelites people took the responsibility as the Israel as the nation. ಇಸ್ರಾಯೇಲ್ ಜನ ಒಂದು ದೇಶವಾಗಿ ತನ್ನ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ್ರು. That's the prayer. ಅದೇ ಪ್ರಾರ್ಥನೆ. So Nehemiah is taking an individual responsibility for the sins of the community of God's people. ಇಲ್ಲಿ ನೆಹೆಮೀಯನು ವೈಯಕ್ತಿಕವಾಗಿ ಅವರ ಜನಾಂಗದವರು ಇಸ್ರಾಯೇಲ್ ಜನ ಮಾಡಿದಂತ ಎಲ್ಲ ಪಾಪವನ್ನ ತಾನು ತೆಗೆದುಕೊಂಡು ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. Now our God Jesus Christ is the Melchizedek, the highest priest. He is pleading for all of us like Nehemiah prayed. ನೆಹೆಮೀಯನು ಪ್ರಾರ್ಥನೆ ಮಾಡಿದ ಹಾಗೇನೆ ಯೇಸು ಕ್ರಿಸ್ತನು ಮೆಲ್ಕಿಜೆದೇಕನ ರೀತಿಯಲ್ಲಿ ನಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. Even today he is interceding for us. ಇವತ್ತು ಕೂಡ ಆತನು ನಮಗಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. So Nehemiah knelt down, he was crying and praying and he was fasting. He didn't know what to do. He thought my final weapon in my life is the prayer. ಆತನು ತನ್ನ ಜೀವಿತದಲ್ಲಿ ಮೊಣಕಾಲೂರಿ ಕಣ್ಣೀರಿಟ್ಟು ಉಪವಾಸವಿದ್ದು ಏನನ್ನು ತಿನ್ನದೆ ಪ್ರಾರ್ಥನೆ ಮಾಡ್ತೇನೆ, ಯಾಕಂದ್ರೆ ಅವನಿಗೆ ಗೊತ್ತಿತ್ತು ನನ್ನ ಕೊನೆಯ ಆಯುಧ ಅದು ಪ್ರಾರ್ಥನೆ ಮಾತ್ರವೇ ಅಂತೇಳಿ. After prayer, what's going to happen? I don't know what's going to happen. My Lord knows what is going to happen. ಪ್ರಾರ್ಥನೆ ಆದ್ಮೇಲೆ ಏನ್ ನಡೀತದೆ ಅವನು ಗೊತ್ತಿಲ್ಲ, ಏನ್ ನಡೀತಿದೆ ದೇವರಿಗೆ ಗೊತ್ತಿತ್ತು ಏನ್ ಆಗ್ಬೇಕು ಅಂತ. Do you know what is your tomorrow? ನಿಮಗೆ ಗೊತ್ತಾ ನಾಳೆ ಏನಾಗುತ್ತೆ ನಿಮಗೆ ಅಂತ ಹೇಳಿ? Do you know your future? ನಿಮ್ಮ ಒಂದು ಮುಂದಿನ ಜೀವಿತ ಹೇಗಿರುತ್ತೆ ಅಂತ ಗೊತ್ತಾ? None of us will know our future. ನಮ್ಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಮುಂದೆ ಏನಾಗುತ್ತೆ ಅಂತ. But my Lord is already there in our future. ಆದ್ರೆ ನಮ್ಮ ಕರ್ತನು ನಮಗಿಂತ ಮುಂಚಿತವಾಗಿ ನಮ್ಮ ಜೀವಿತದಲ್ಲಿ ನಮ್ಮ ಮುಂದೆ ಇದ್ದಾನೆ. We don't know what is tomorrow, but He has already designed for our life. ನಮಗೆ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆದ್ರೆ ಆತನು ಈಗಲೇ ಅದನ್ನು ನಿರ್ಧರಿಸಿದ್ದಾನೆ ನಮಗೋಸ್ಕರ. Don't worry about tomorrow. Tomorrow is already taken care by God. ನಾಳೆ ಬಗ್ಗೆ ಯೋಚನೆ ಮಾಡಬೇಡ್ರಿ, ಯಾಕೆ ನಾಳೆಯನ್ನ ದೇವರ ಆಗಾಗಲೇ ನಮಗಾಗಿ ಮಾಡಿ ಮುಗಿಸಿದ್ದಾನೆ. So indeed, he was praying and seeking God's help. ಇಲ್ಲಿ ನಾವು ನೋಡ್ತೇವೆ ಆತನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ, ದೇವರ ಸಹಾಯವನ್ನು ಅಪೇಕ್ಷಿಸ್ತಾನೆ. And he also addressed the crisis and situation of his life. ಆತನು ತನ್ನ ಜೀವಿತದ ಒಂದು ಪರಿಸ್ಥಿತಿಯನ್ನು ದೇವರಿಗೆ ತಿಳಿಸ್ತಾನೆ. Any revival in the church must happen with an individual. ಯಾವುದೇ ಒಂದು ಉಜ್ಜೀವನ ಸಭೆಯಲ್ಲಿ ಶುರುವಾಗದು ಒಬ್ಬ ವ್ಯಕ್ತಿಯಿಂದ ಮಾತ್ರ. You can be that person. ನೀವು ಆ ವ್ಯಕ್ತಿ ಆಗಿರಬಹುದು. If you think that there must be a change in our family, there must be a change in our church, there must be a change in our society, I must change first with God and reconcile with Him. ನನ್ನ ಕುಟುಂಬದಲ್ಲಿ ಏನೋ ಒಂದು ಬದಲಾವಣೆ ಆಗ್ಬೇಕು, ನನ್ನ ಸಭೆಯಲ್ಲಿ ಏನೋ ಒಂದು ಬದಲಾವಣೆ ಆಗ್ಬೇಕು, ನನ್ನ ಸಮಾಜದಲ್ಲಿ ಏನೋ ಒಂದು ಬದಲಾವಣೆ ಆಗ್ಬೇಕಂದ್ರೆ ಅದು ಮೊದಲು ನಿನ್ನಿಂದ ಶುರುವಾಗಬೇಕು. If you are thinking that if that person change in the family will be all right, you are wrong. ನೀವು ಅನ್ಕೊಂತಾ ಇದ್ದೀರಾ ಈ ನಮ್ಮ ಕುಟುಂಬದಲ್ಲಿ ಈ ವ್ಯಕ್ತಿ ಒಬ್ಬ ಬದಲಾಗ್ಬಿಟ್ಟೆ ಎಲ್ಲ ಬದಲಾಗುತ್ತೆ ಅಂತ ಹೇಳಿ. ಇಲ್ಲ, ನೀನು ಬದಲಾಗ್ಬೇಕು ಫಸ್ಟ್. You must kneel down and say to God that change my heart. ನಾವು ಮೊಣಕಾಲೂರಿ ದೇವರಿಗೆ ಹೇಳಬೇಕು, ದೇವರೇ ನನ್ನ ಹೃದಯವನ್ನ ನೂತನಗೊಳಿಸಿರಿ, Revive me first. ನನ್ನನ್ನು ಉಜ್ಜೀವಿಸಿರಿ ಮೊದಲು, Leave the rest to God. ಮೊದಲೇ ಮಿಕ್ಕಿದೆಲ್ಲ ದೇವರಿಗೆ ಬಿಟ್ಟು. That's what Nehemiah did. ಅದನ್ನೇ ನೆಹೆಮೀಯ We learn from Nehemiah that he has taken an individual responsibility for whatever happened in the history of his life. ಇಸ್ರಾಯೇಲರ ಇತಿಹಾಸದಲ್ಲಿ ಆದಂತ ಎಲ್ಲ ವಿಷಯಗಳಿಗೆ ಆತನು ವೈಯಕ್ತಿಕವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಿ Interceding for the entire nation of Israel as a single soul. ಈತನು ಒಬ್ಬ ವ್ಯಕ್ತಿ ಇಡೀ ಇಸ್ರಾಯೇಲ್ ದೇಶಕ್ಕೋಸ್ಕರವಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು You ಮಾಡಿ. don't have time to explain all the prayer that he made. ಆತನು ಮಾಡಿದಂತ ಎಲ್ಲ ಪ್ರಾರ್ಥನೆಯನ್ನ ನಮ್ಗೆ ತಿಳ್ಕೊಳ್ಳಿಕ್ಕೆ ಸಮಯ ಇಲ್ಲ. But he gives the hope and possibilities of life. ಆತನು ಪ್ರಾರ್ಥನೆಯಲ್ಲಿ ಒಂದು ನಿರೀಕ್ಷೆಯನ್ನ ಕೊಡ್ತಾ ಇದ್ದಾನೆ, ಒಂದು ಜೀವಿತದಲ್ಲಿ ಒಂದು ಒಳ್ಳೆಯ ದಿನಗಳನ್ನ ಕಾಣಬಹುದು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಿದ್ದಾನೆ. When we read the prayer of Nehemiah, I understood one important lesson. ನೆಹೆಮೀಯನ ಪ್ರಾರ್ಥನೆಯನ್ನ ನಾನು ಓದಿದ ಮೇಲೆ ನಾನು ಒಂದು ಒಳ್ಳೆಯ ವಿಷಯವನ್ನ ನಾನು ತಿಳ್ಕೊಂಡೆ. Lord, we know that we have sinned against you and our forefathers have sinned against you. ನಮಗೆ ಗೊತ್ತು ದೇವರೇ, ನಾವು ನಿಮಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇವೆ. ನನ್ನ ಹಿಂದಿನ ಜನಾಂಗದವರು, ನನ್ನ ತಾತ ಅಪ್ಪಂದಿರು ನಿನ್ನ ವಿರುದ್ಧವಾಗಿ ಪಾಪ ಮಾಡಿದ್ದಾರೆ. You already told that if you disobey you will scatter us among the nations. ದೇವರೇ, ನೀನು ಈಗಾಗಲೇ ಹೇಳಿದಿ, ನಾವು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ನೀನು ನಮ್ಮನ್ನ ದೇಶಗಳಲ್ಲಿ ಚದರಿಸಿಬಿಡ್ತಿ ಅಂತ ಹೇಳಿ. Imagine, friend, if that is the end of God's plan for our life, where we will be. ಅದೇ ನಮ್ಮ ಜೀವಿತದ ದೇವರ ಕೊನೆ ಯೋಚನೆ ಆಗಿದ್ರೆ ನಮ್ಮ ಪರಿಸ್ಥಿತಿಗಳು ಏನಾಗ್ತಾ ಇತ್ತು. Because you have done this, end, your life is gone. ನೀವು ದೇವರ ವಿರುದ್ಧವಾಗಿ ಅವಿಧೇಯರಾದ್ರಿಂದ ಪಾಪ ಮಾಡಿದ್ರಿಂದ ನೀವು ಚದರಿ ಹೋದ್ರೆ ಅಷ್ಟು ಮಾತ್ರ, ಆದ್ರೆ ನಿಮ್ಮ ಜೀವನ ಮುಗ್ದೋಗ್ತಿತ್ತು. But the good news in the prayer the Nehemiah make is, but God, you told us that if we confess our sins
and we come back to you and reconcile with you, you are able to deliver us from this situation. ಇಲ್ಲಿ ನೆಹೆಮೀಯನ ಪ್ರಾರ್ಥನೆಯಲ್ಲಿ ನೆಹೆಮೀಯ ಹೇಳ್ತಾನೆ, ದೇವರೇ ನಿನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಾದ್ರೆ, ನಮ್ಮ ಪಾಪಗಳನ್ನ ಬಿಟ್ಟು ಬಿಡುವುದಾದ್ರೆ, ನಾವು ಚದರಿ ಹೋದ ಸ್ಥಳದಿಂದ ಪುನಃ ನಮ್ಮನ್ನ ಕರ್ಕೊಂಡು ಬರ್ತಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಿದ್ದ. So Nehemiah is telling, in God's strategy, failure is not final with God. ದೇವರ ಒಂದು ಯೋಚನೆಯಲ್ಲಿ ಸೋಲು ಅನ್ನೋದು ಮಾತ್ರವೇ ಅಲ್ಲದೆ ಆ ಸೋಲಾದ ಮೇಲೆ ಜಯ ಕೂಡ ಇದೆ. Yes Lord, we failed, we are here, what is next? ದೇವರೇ ನಾವು ಹೌದು ಅನುತ್ತೀರ್ಣರಾಗಿದ್ದೀವಿ, ಈಗ ಇಲ್ಲಿದ್ದೀವಿ, ಈಗೇನು? But God, He give him the hope and be saying, but you also promised that if we confess our sins, if we turn to you, that Lord, you will receive us, you will save us. ಇಲ್ಲಿ ನಾವು ನೋಡ್ತೇವೆ, ದೇವರೇ ನಾವು ನಮ್ಮ ಪಾಪಗಳನ್ನ ಅರಿಕೆ ಮಾಡಿ ಪಾಪಗಳನ್ನ ಬಿಟ್ಟು ಬಿಟ್ಟು ನಿನ್ನ ಕಡೆಗೆ ತಿರುಗುವುದಾದ್ರೆ ಪುನಃ ನೀನು ನಮ್ಮನ್ನ ಪ್ರೀತಿ ಮಾಡ್ತೀವಿ, ಪುನಃ ನೀನು ನಮ್ಮನ್ನ ಕರ್ಕೊಂಡ್ ಬರ್ತೀವಿ ಅಂತ. There's a beautiful lyrics chorus written, one day at a time, sweet Jesus. One day at a time, sweet Jesus. One day at a time, sweet Jesus. ಒಂದು ದಿವಸ ನಾವು ಯೇಸುವನ್ನು ನೋಡ್ತೀವಿ. ಒಂದು ದಿವಸ ನಾವು ಯೇಸುವನ್ನ ನೋಡ್ತೇವೆ ಅನ್ನುವಂತ ಒಂದು ಇಂಗ್ಲಿಷ್ ಹಾಡಿದೆ. I don't know tomorrow, Lord, but one day at a time today. ನನಗೆ ನಾಳೆ ಏನಂತ ಗೊತ್ತಿಲ್ಲ ದೇವರೇ, ಆದ್ರೆ ಈ ದಿನ ಈ ಸಮಯ. But the hope that Jesus Christ gave to us, that one day is in the future, our future is in God's hand. ಒಂದು ದಿನ ಆ ಮುಂದಿನ ದಿನಗಳು ಯೇಸು ಸ್ವಾಮಿಯ ಕೈಯಲ್ಲಿದೆ. To conclude this prayer of Nehemiah, ನೆಹೆಮೀಯನ ಪ್ರಾರ್ಥನೆಯನ್ನು ನಾವು ಸಮಾಪ್ತಿಗೊಳಿಸಬೇಕಾದ್ರೆ, so he didn't know how God is going to change the situation of his life. ಆತನ ಜೀವಿತದಲ್ಲಿ ದೇವರು ಹೇಗೆ ಪರಿಸ್ಥಿತಿಗಳನ್ನ ಬದಲಾಯಿಸ್ತಾನೆ ಅಂತ He only know that I want to kneel down and pray to my God, rest He will take care of. ಆತನಿಗೆ ತಿಳಿದಿದ್ದಂತೆ ನಾನು ಮೊಣಕಾಲು ಹಾಕಿ ದೇವರಿಗೆ ಪ್ರಾರ್ಥನೆ ಮಾಡ್ಬೇಕಷ್ಟೇ. He did pray. ಆತನ ಪ್ರಾರ್ಥನೆ ಮಾಡ್ದ. Do you know what happened? ನಿಮ್ಗೆ ಗೊತ್ತಾ ಏನಾಯ್ತು? If you read the preceding chapter of 2 and 3 and following chapters, ನೀವು ಮುಂದಿನ ಒಂದು ಅಧ್ಯಾಯಗಳನ್ನ ಗಮನಿಸಿ ಓದೋದಾದ್ರೆ, so he was sad, the king came. ಆತನು ದುಃಖತಪ್ತನಾಗಿದ್ದ, ರಾಜನು ಬಂದ ಅಲ್ಲಿಗೆ. And I already told you this, but I am telling you. ನಾನು ಈಗಾಗಲೇ ನಿಮ್ಗೆ ಹೇಳಿದೀನಿ, ಪುನಃ ಹೇಳ್ತೀನಿ, ಕೇಳಿಸ್ಕೊಳ್ರಿ. If you are the cupbearer to the king, you have no choice of speaking anything to your king. You only has to receive what somebody is speaking to you. ನೀವು ರಾಜನಿಗೆ ಪಾನ ಪಾತ್ರದಾಯಕನಾಗಿರುವಾಗ ರಾಜನಿಗೆ ಯಾವುದೇ ರೀತಿ ನೀವು ಮಾತುಗಳನ್ನ ಆಡುವ ಹಾಗಿಲ್ಲ, ಬದಲಾಗಿ ಅವನು ಮಾತಾಡೋದನ್ನ ಮಾತ್ರ ಕೇಳಿಸ್ಕೊಂಡು ನೀವು ಪಾಲಿಸಬೇಕಾಗತ್ತೆ. In other words, there is a one-way communication in the Persian kingdom. ಪರ್ಷಿಯಾ ಒಂದು ರಾಜ್ಯದಲ್ಲಿ ಒಂದು ಪದ್ಧತಿ ಏನಂದ್ರೆ ರಾಜನು ಮಾತ್ರ ಮಾತಾಡ್ತಾ ಇದ್ದ. We live in a conversation community, right? ಈಗಿನ ಪರಿಸ್ಥಿತಿ ನಾವು ಸಮಾಜದಲ್ಲಿ ನಾವು ಒಬ್ಬರಿಗೊಬ್ಬರು ಮಾತಾಡ್ಕೊಳ್ಳೋ ಪರಿಸ್ಥಿತಿ ಇದೆ. If you receive a text from someone in your WhatsApp, you are supposed to reply to the text. ನಿಮಗೆ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಬಂದ ತಕ್ಷಣ ನಾವು ಆ ಮೆಸೇಜ್ಗೆ ನಾವು ರಿಪ್ಲೈ ಆಗ್ತೀವಿ. So the life of the cupbearer is other way around. That when you receive message, you have to act. You don't have to speak. ಆದ್ರೆ ಇಲ್ಲಿ ನೆಹೆಮೀಯನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಅವನಿಗೆ ಏನಾದ್ರೂ ಒಂದು ಮಾತು ಬಂದ್ರೆ ಅದಕ್ಕೆ ಅವನು ರಿಪ್ಲೈ ಕೊಡಬೇಕಾಗಿಲ್ಲ, ಪುನಃ ಮಾತಾಡಬೇಕಾಗಿಲ್ಲ, ಬದಲಾಗಿ ಅದನ್ನ ಮಾಡಬೇಕಾಗಿತ್ತು ಅಷ್ಟೇ. For example, if a king says that bring me a cup of tea, ಇವಾಗ ಒಂದು ಉದಾಹರಣೆಗೆ ರಾಜ ಹೇಳ್ತಾನೆ ನಾನು ಒಂದು ಟೀ ತಗೊಂಬ ಅಂದ್ರೆ, he should not say that can you wait 5 minutes, king, I will bring the tea. ಅವನಿಗೆ ರಾಜನಿಗೆ ಹೇಳಬಾರ್ದು 5 ನಿಮಿಷ ವೇಟ್ ಮಾಡಿ ನಾನು ತಗೊಂಡ್ಬರ್ತೀನಿ ಅಂತಲ್ಲ. He has to act by saying that he has to go to the kitchen and bring the tea and serve it. That's all he has. ಅವನು ಏನ್ ಮಾಡಬೇಕಾಗಿತ್ತು, ರಾಜ ನನಗೆ ಟೀ ಬೇಕು ಅಂದ ತಕ್ಷಣ ಏನು ಮಾತಿಲ್ಲ, ಸ್ಟ್ರೈಟ್ ಕಿಚನ್ ಒಳಗೆ ಹೋಗಿ ಟೀ ತಗೊಂಡ್ಬಂದು ರಾಜನ ಕೊಡಬೇಕು. But if you read chapter 2, God has prepared a way and changed this system for Nehemiah's sake in the kingdom of Persia. ದೇವರು ಒಂದು ದಾರಿಯನ್ನ ಸರಿ ಮಾಡಿದ್ರು ನೆಹೆಮೀಯನಿಗೋಸ್ಕರ. ಈ ಪದ್ಧತಿನ ದೇವರು ಬದಲಾಯಿಸಿದ್ರು ನೆಹೆಮೀಯನಿಗೋಸ್ಕರವಾಗಿ. So Nehemiah was there, he was very sad. So the king and his wife had a conversation with him. ಇಲ್ಲಿ ನಾವು ನೋಡ್ತೀವಿ ನೆಹೆಮೀಯನು ತುಂಬಾ ದುಃಖದಲ್ಲಿದ್ದಾನೆ, ರಾಜ ಮತ್ತೆ ರಾಜನ ಹೆಂಡತಿ ಅವರೊಟ್ಟಿಗೆ ಮಾತಾಡ್ತಾ ಇದ್ದಾರೆ. They said that why you are sad? ರಾಜನ್ ಕೇಳ್ತಾ ಇದ್ದಾನೆ, ಯಾಕೆ ಇಷ್ಟು ದುಃಖದಲ್ಲಿದ್ದೀಯ ನೀನು? I know that you are not sick. ನನಗೆ ಗೊತ್ತು ನೀನು ಏನು ಅನಾರೋಗ್ಯ ಇಲ್ಲ ನಿನಗೆ. Because yesterday we conducted your medical checkup. ನಾವು ನಿನ್ನೆ ತಾನೇ ನಿಂದು ಬಾಡಿ ಫುಲ್ ಚೆಕ್ಅಪ್ ಮಾಡಿದ್ವಿ, ಎಲ್ಲ ಚೆನ್ನಾಗಿದೆ ನಿನಗೆ. If you are a cupbearer, you have to go through medical checkup every week. ನೀವು ಪಾನ ಪಾತ್ರದಾಯಕರಾಗಿದ್ರೆ ಆಗಿನ ಸಮಯದಲ್ಲಿ ಪ್ರತಿ ವಾರ ನೀವು ಹೋಗಿ ಆರೋಗ್ಯ ತಪಾಸಣೆ ಮಾಡಬೇಕು. So when the king and the queen asked, he didn't answer anything. Look at the scripture. ಇಲ್ಲಿ ರಾಜ ಮತ್ತೆ ರಾಣಿ ಕೇಳಿದಾಗ
ವಾಕ್ಯದಲ್ಲಿ ನೋಡ್ತೀವಿ ಅವನು ಏನನ್ನು ಮಾತಾಡ್ಲಿಲ್ಲ. But the king and the queen is making him to speak. ಇಲ್ಲ ನೋಡ್ತೇವೆ ರಾಜ ಅವನನ್ನ ಮಾತಾಡುವ ಹಾಗೆ ಮಾಡ್ತಾ ಇದ್ದಾನೆ. So the king and the queen said that I know there is nothing wrong in your body, there is something wrong in your spirit. ಅವ್ರಿಗೆ ಗೊತ್ತಾಗ್ತಾ ಇದೆ ನಿನ್ನ ದೇಹದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ, ಬದಲಾಗಿ ನಿನ್ನ ಆತ್ಮದಲ್ಲಿ ಏನೋ ಸಮಸ್ಯೆ ಇದೆ. So how you think that I can be of your help, Nehemiah? Tell me. ನೆಹೆಮೀಯನಿಗೆ ಹೇಳ್ತಾ ಇದ್ದಾರೆ, ಹಾಗಾದ್ರೆ ನಿನಗೆ ಆ ರೀತಿಯಾದ ಪರಿಸ್ಥಿತಿ ಇರೋದಾದ್ರೆ ನಾವು ಹೇಗೆ ನಿನಗೆ ಸಹಾಯ ಮಾಡಬಹುದು ಹೇಳು. For the first time Nehemiah understood, is my God can change the rules of this palace in Persia to listen to a cupbearer and to go back to do the mission of God in Jerusalem. Is my God is able to change any kingdom for my own sake? ಅಲ್ಲಿ ನೆಹೆಮೀಯನಿಗೆ ಅರ್ಥ ಆಗ್ತಿದೆ, ದೇವರು ಆ ಪರ್ಷಿಯ ದೇಶದ ಒಂದು ರೂಲ್ಸ್ ಅನ್ನ ಬದಲಾಯಿಸ್ತಾ ಇದ್ದಾರೆ, ಅರಮನೆಯ ಒಂದು ಪದ್ಧತಿಯನ್ನ ಬದಲಾಯಿಸ್ತಾ ಇದ್ದಾರೆ. ಏನಕ್ಕೋಸ್ಕರವಾಗಿ? ಆ ವ್ಯಕ್ತಿ ದೇವರ ಕಾರ್ಯವನ್ನ ಮಾಡ್ಲಿಕ್ಕಾಗಿ, ಆ ವ್ಯಕ್ತಿ ದೇವರ ಯೋಜನೆಯನ್ನ ನೆರವೇರಿಸಲಿಕ್ಕಾಗಿ. So then for the first time after this many years he had a chance to speak to the king. ಇಷ್ಟು ವರ್ಷಗಳಾದ ಮೇಲೆ ನೆಹೆಮೀಯನಿಗೆ ಒಂದು ಸಮಯ ಸಿಗ್ತಾ ಇದೆ ರಾಜನೊಟ್ಟಿಗೆ ಮಾತಾಡ್ಲಿಕ್ಕೆ. He only said that, Lord, if it is pleases you, send me back to my country. ಆತನ ಹೇಳ್ದ, ನಿನಗೆ ಇಷ್ಟ ಇರೋದಾದ್ರೆ ನನ್ನನ್ನು ಯೆರೂಸಲೇಮಿಗೆ ಪುನಃ ಕಳಿಸಿ. And you know the story, it happened. ನಿಮ್ಗೆ ಗೊತ್ತಾಯ್ತಲ್ಲ ಅದೇನಾಯ್ತು ಅಂತ ನಿಮ್ಗೆ ಗೊತ್ತು. ಅದಾಯ್ತು, ಯೆರೂಸಲೇಮಿಗೆ ಕಳಿಸಿದ್ರು. He went and rebuilt the temple and Jerusalem temple on the wall of Jerusalem. ಅವನು ಪುನಃ ಹೋಗಿ ಯೆರೂಸಲೇಮಿನ ದೇವಾಲಯವನ್ನ ಕಟ್ಟ, ಯೆರೂಸಲೇಮಿನ ಗೋಡೆಗಳನ್ನ ಎದ್ದೇಳಿಸ್ತಾ ತಿರ್ಗ. You may be thinking that I don't know what will happen to my life, but your prayer can change things. ನೀವು ಅನ್ಕೊಂತಾ ಇರ್ಬೋದು ನನ್ನ ಜೀವಿತದಲ್ಲಿ ಏನಾಗ್ಬಿಡುತ್ತೆ ಅಂತ, ಆದ್ರೆ ಪ್ರಾರ್ಥನೆ ನಿಮ್ಮ ಜೀವಿತವನ್ನ ಬದಲಾಯಿಸ್ತದೆ. You have to think that my last weapon to plead with God is to kneel down and pray to Him and address my problem to Him. ನೀವು ಅನ್ಕೊಂತಾ ಇರ್ಬೋದು ನನ್ನ ಜೀವಿತದ ಕೊನೆಯ ಒಂದು ವಿಚಾರ ದೇವರ ಮುಂದೆ ಅಡ್ಡ ಬಿದ್ದವರಾಗಿ ನಾವು ದೇವರಿಗೆ ನಮ್ಮ ವಿಷಯಗಳನ್ನ ತಿಳಿಸೋದು ಅಂತ ಹೇಳಿ. Well, I don't know what are you going through in your life. ನನಗೆ ಗೊತ್ತಿಲ್ಲ ನಿಮ್ಮ ಜೀವಿತಗಳಲ್ಲಿ ನೀವೇನೇನು ಹಾದೋಗ್ತಾ ಇದ್ದೀರಾ. It may be a health, it may be a money, it may be a problem. Name anything, God is able to change if you are willing to kneel down and pray to God. ನಿಮ್ಮ ಜೀವಿತಗಳಲ್ಲಿ ಆರೋಗ್ಯ ಆಗಿರ್ಬೋದು, ಹಣ ಆಗಿರ್ಬೋದು, ಯಾವುದೇ ಪರಿಸ್ಥಿತಿಗಳಾಗಿರ್ಬೋದು, ನೀವು ಮೊಣಕಾಲೂಡಿ ದೇವರನ್ನ ಪ್ರಾರ್ಥಿಸುವಾಗ ದೇವರು ಆ ಪರಿಸ್ಥಿತಿಗಳನ್ನ ಬದಲಾಯಿಸ್ತಾರೆ. As we are going to take part in the communion of our Lord Jesus, ನಮ್ಮ ಕರ್ತನ ಮೇಜಿನ ಮುಂದೆ ನಾವು ಬರುವಾಗ we are going to make this prayer, Lord, I want to come and kneel down and address my problem, that you are able, if you are able to change a king, you are able to change my situation. ನಾವು ಇದನ್ನು ತೆಗೆದುಕೊಳ್ಳುವಾಗ ನಾವು ಮೊಣಕಾಲೂಡಿ ದೇವರಿಗೆ ದೇವರೇ ನನ್ನ ಪರಿಸ್ಥಿತಿಗಳನ್ನ ನೀನು ಬದಲಾಯಿಸುವುದಾದ್ರೆ ಅದು ಬದಲಾಗುತ್ತೆ ಅಂತ ಹೇಳಿ. Your body and the wine can transform my life. ನಿನ್ನ ದೇಹ ಮತ್ತೆ ನಿನ್ನ ರಕ್ತ ನನ್ನ ಜೀವಿತವನ್ನ ಬದಲಾಯಿಸಬಹುದು. As the cupbearer of Nehemiah can change the situation, as I take the communion, you can change my life. ಆ ಒಂದು ಪಾನ ಪಾತ್ರದಾಯಕನು ಪ್ರಾರ್ಥನೆಯನ್ನು ತನ್ನ ಪರಿಸ್ಥಿತಿಗಳನ್ನ ಬದಲಾಯಿಸಿಕೊಳ್ಳುವುದಾದ್ರೆ, ನಾನು ನಿನ್ನ ಮೇಜಿನಲ್ಲಿ ಪಾಲ್ಗೊಳ್ಳುವಾಗ ನನ್ನ ಪರಿಸ್ಥಿತಿಗಳ ಬದಲಾಯಿಸಲಿಕ್ಕೆ ನಿನಗೆ ಶಕ್ತಿ ಇದೆ ಅಂತ ನಾವು ಪ್ರಾರ್ಥನೆ ಮಾಡಿದ್ವಿ. May the Lord bless you. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ದೇವರು ತಾನೇ ಆತನ ಒಂದು ವಾಕ್ಯದ ಮೂಲಕವಾಗಿ ಯಾವ ರೀತಿ ನೆಹೆಮೀಯ ನಡೆಸಿದ್ರು, ನಮ್ಮನ್ನು ಸಹ ನಡೆಸೋಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಈಗ ತಾನೇ ನಮ್ಮ ಸೈಲೆಂಟ್ ಪಾಸ್ ಹೇಳಿದ ಹಾಗೆ ಏನೇ ಪರಿಸ್ಥಿತಿ ಇದ್ರೂ ಸಹ ಅದನ್ನು ಬದಲಾಯಿಸೋದಕ್ಕೆ ನನ್ನ ಸಪತ್ತೆಯಾಗುತ್ತೆ. ಯಾವುದು ಸಮಸ್ಯೆ ಆತನ ಮುಂದೆ ದೊಡ್ಡದೇ ಅಲ್ಲ, ನಮಗೆ ದೊಡ್ಡದು, ಆದ್ರೆ ಆತನಿಗೆ ಅದು ಬಹಳ ಚಿಕ್ಕದು, ಏನು ಅಲ್ಲದೆ ಇರುವಂತದ್ದು. ಯಾಕಂದ್ರೆ ನಮ್ಮ ದೇವರು ಎಂತವನಾಗಿದ್ದಾನೆ, ಇಲ್ಲದವುಗಳನ್ನ ಇರುವ ಹಾಗೆ ಕರೆಯುವಂತ ದೇವರು ನಮ್ಮ ದೇವರು. ವಿ ಸರ್ವ್ ದ ಗ್ರೇಟ್ ಅಂಡ್ ಮೈಟಿ ಗಾಡ್. ಮತ್ತೊಬ್ಬರಿಗೆ ನಾವು ಸೇವಿಸುವಂತ, ಪ್ರೀತಿಸುವಂತ, ಹಿಂಬಾಲಿಸುವಂತ, ನಾವು ಆರಾಧನೆ ಮಾಡುವಂತ ದೇವರು ದೊಡ್ಡ ದೇವನಾಗಿದ್ದಾನೆ.
ಅದನ್ನ ತಿರುಗಿ ನಾವು ನಮ್ಮ ಮನಸ್ಸಿನಲ್ಲಿ ಅಂದ್ಕೋಬೇಕು. ನಮಗೆ ನಾವು ಯಾವಾಗಲೂ ಜ್ಞಾಪಕ ಮಾಡ್ಕೊಳ್ಬೇಕು. ಏನೇ ಸಮಸ್ಯೆಗಳು ಬಂದ್ರು, ಏನೇ ಬಂದ್ರು, ಡೋಂಟ್ ಗಿವ್ ಅಪ್ ಯುವರ್ ಫೇತ್. ನಿಮ್ಮ ನಂಬಿಕೆಯನ್ನ ಬಿಟ್ಟು ಕೊಡಬೇಡಿ. ನಾವೆಲ್ಲ ನೋಡಿದಾಗ ನಂಬಿಕೆಯೇ ಎಲ್ಲವನ್ನ ಜಯಿಸುವಂತದ್ದು. ಈಗ ನಾವು ಕಮ್ಯುನಿಟಿಗೆ ಹೋಗ್ತಾ ಇದ್ದೇವೆ. ದೇವರ ವಾಕ್ಯ 1 ಕೊರಿಂಥ 11:27 ನಂತರ ಹೇಳುವಂತ ಎಲ್ಲಾ ವಾಕ್ಯಗಳು ನಾವೇನ್ ನೋಡ್ತೇವೆ, ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಂಡವರಾಗಿ ಯೋಗ್ಯರಾಗಿ ಬಂದು ತೆಗೆದುಕೊಳ್ಳಬೇಕು. ಪರೀಕ್ಷೆ ಮಾಡಿಕೊಳ್ಳೋದಂದ್ರೆ ನಾನು ಏಸಪ್ಪನಿದ್ದೇನಾ, ನಾನು ಕಳೆದ ವಾರವೆಲ್ಲ ಕಳೆದ ದಿನಗಳೆಲ್ಲ ಎಷ್ಟು ಸಾರಿ ಯೇಸು ಕ್ರಿಸ್ತನ ಮರೆತುಬಿಟ್ಟಿದ್ದೆ, ಎಷ್ಟು ಸಾರಿ ನಾನೇ ದೇವರು ಅನ್ಕೊಂಡಿದ್ದೆ, ನಾನು ಆತನ ಮೇಲೆ ಅವಲಂಬಿತನಾಗಲಿಲ್ಲ ಅನ್ನೋದು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು ಪ್ರಿಯೆ. ಅದೇ ರೀತಿಯಾಗಿ ಯೋಗ್ಯರಾಗಿ ಅಂತ ಹೇಳ್ಬೇಕಾದ್ರೆ ನಾವು ಯಾರು ಯೋಗ್ಯರಲ್ಲ, ಆದ್ರೆ ಭಯಭಕ್ತಿಯಿಂದ ನಾವು ಅದನ್ನ ತೆಗೆದುಕೊಳ್ಬೇಕಾಗಿದೆ. ಡೋಂಟ್ ಟೇಕ್ ದ ಕಮ್ಯುನಿಯನ್ ಲೈಟ್ಲಿ. ಇಲ್ಲಿ ನಾವು ಇಟ್ಟಿರುವಂತ ಈ ಒಂದು ದ್ರಾಕ್ಷಾರಸ ಮತ್ತೆ ರೊಟ್ಟಿ ಅದು ಯಾವುದನ್ನ ಸೂಚಿಸುತ್ತದೆ, ಆತನ ದೇಹ ಮತ್ತೆ ರಕ್ತವನ್ನು ಸೂಚಿಸುತ್ತದೆ ಪ್ರಿಯರೇ. ದಯವಿಟ್ಟು ನಾವು ಅದನ್ನ ಲೈಟ್ ಆಗಿ ತೆಗೆದುಕೊಳ್ಬಾರ್ದು. ಅದನ್ನ ತೆಗೆದುಕೊಳ್ಳೋದ್ರಿಂದ ನಾವು ನೋಡ್ತೇವಲ್ಲ, ನಾವೇನಾಗ್ತೇವೆ ಅಂದ್ರೆ ನ್ಯಾಯ ವಿಚಾರಣೆಗೊಳಗಾಗ್ತೇವೆ. ನಾವೇ ನ್ಯಾಯ ವಿಚಾರಣೆಯೇ ಒಳಪಡಿಸಿದ್ರೆ ನಾವು ನ್ಯಾಯ ವಿಚಾರಣೆಗೊಳಗಾಗೋದಿಲ್ಲ. ಕೆಲ ಕ್ಷಣ ಕಣ್ಣುಗಳನ್ನು ಮುಚ್ಚಿಕೊಂಡವರ ದೇವರ ಮುಂಭಾಗ ನಮ್ಮ ತಗ್ಗಿಸಿಕೊಳ್ಳುತ್ತಾ, ಯಾಕಂದ್ರೆ ನಾವು ನೋಡುತ್ತೇವೆ ಪ್ರಿಯರೇ, ಆದಾಮ ಅವನಿಂದ ಬಂದಂತ ಒಂದು ಪಾಪ ನಾನು ಅನ್ನೋದು ಬಂದ್ಬಿಟ್ಟಿದೆ ಪ್ರಿಯರೇ, ಅನ್ನೋದು ಬಂದ್ಬಿಟ್ಟಿದೆ. ನಾನು ದೇವರ ಆಗ್ತೇನಂತ ಆಸೆ ಪಟ್ಟೆ, ಅವರು ದೇವರಿಗೆ ವಿರುದ್ಧವಾಗಿ ನಡೆದರು. ಅದು ನಮ್ಮಲ್ಲಿಯೂ ಸಹ ಇದೆ ಪ್ರಿಯರೇ. ನಾನು ಅನ್ನೋದನ್ನ ದೇವರ ಸನ್ನಿಧಾನದಲ್ಲಿ ಆತನ ಪಾದ ಪೀಠದಲ್ಲಿ ಒಪ್ಪಿಸಿಕೊಳ್ಳೋಣ. ನಾನು ಏನು ಅಲ್ಲ ಯೇಸಪ್ಪ, ನಿನ್ನ ಪರಿಶುದ್ಧ ರಕ್ತನ ನನ್ನ ತೊಳೆ. ನಿನಗೆ ವಿರುದ್ಧವಾದ ಕಾರ್ಯಗಳನ್ನ ಮಾಡಿದ್ದೇನೆ, ನಿನಗೆ ಮೆಚ್ಚುಗೆಯಾದ ಕಾರ್ಯಗಳನ್ನ ಮಾಡಿದ್ದೇನೆ, ಅನೇಕ ಸಾರಿ ನಿನ್ನನ್ನು ನೋಯಿಸಿದ್ದೇನೆ, ನಿನ್ನನ್ನು ಅಲ್ಲಗೆಳೆದಿದ್ದೇನೆ. ಹೌದು ಪ್ರಿಯರೇ, ನಿನಗೆ ಸಾಕ್ಷಿಯಾಗಿ ಜೀವಿಸಿಲ್ಲ ಯೇಸಪ್ಪ. ಒಪ್ಪಿಸ್ಕೊಡಿ ಪ್ರಿಯರೇ, ದೇವರ ಆತ್ಮನ ಮಧ್ಯದಲ್ಲಿದ್ದಾನೆ. ನಾವು ಯಾವಾಗಲೂ ತೆಗೆದುಕೊಳ್ಳುವಂತೆ ಆ ಒಂದು ರೊಟ್ಟಿಯ ದ್ರಾಕ್ಷಾರಸ ತೆಗೆದುಕೊಳ್ಬಾರ್ದು ಪ್ರಿಯರೇ. That shows our ignorance. That shows our disobedience. ನಾವು ಅವಿಧೇಯರಾಗಿದ್ದೇವೆ ಅಂತ ತೋರಿಸ್ತದೆ ಪ್ರಿಯರೇ. ದಯವಿಟ್ಟು ದೇವರ ಮುಂಭಾಗದಲ್ಲಿ ನಿಂತಿದ್ದೇವೆ ಎಂಬ ಭಯದಿಂದ, ಆ ಒಂದು ಭಕ್ತಿಯಿಂದ ನಾವು ತೆಗೆದುಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ದೇವರು ನಂಬಿಗಸ್ತ ದೇವನಾಗಿದ್ದಾನೆ. ನಮ್ಮ ಪಾಪಗಳನ್ನ ಕ್ಷಮಿಸುವಾತನು, ತೊಳೆಯುವಾತನು ಆಗಿದ್ದಾನೆ. ದೇವರಿಗೆ ಒಪ್ಪಿಸಿಕೊಟ್ಟ ನಂತರ ನೀವು ಗಿಲ್ಟಿ ಫೀಲ್ ಮಾಡಬೇಡಿ. ಏಸಪ್ಪ, ನಾನು ತಿರುಗಿ ಅದೇ ಪಾಪವನ್ನ ಮಾಡದಂತೆ ನನ್ನ ಬಲಪಡಿಸುತ್ತ ಕೇಳ್ಕೊಳ್ಳಿ ಪ್ರಿಯರೇ. ಅವಾಗ ಗಾಡ್ ಇಸ್ ಸೋ ಗುಡ್. ಅದನ್ನು ಒಳ್ಳೆಯವನಾಗಿದ್ದ ನಮ್ಮ ಬಲಪಡಿಸಿ ಪಾಪದಲ್ಲಿ ಬೀಳದಂತೆ ಮಾಡ್ತಾನೆ ಪ್ರಿಯರೇ. ನಾವು ಅದನ್ನು ಅನುಭವಿಸಿದ್ದೇವೆ. ಏಸಪ್ಪ, ನನಗೆ ಬಲ ಕೊಡು, ತಿರುಗಿ ಆ ಪಾಪದಲ್ಲಿ ಬೀಳದಂತೆ ನನ್ನನ್ನು ಕಾಯ್ದುಕೋ ಏಸಪ್ಪ. ನಾನು ಪರಿಶುದ್ಧನಾಗಿ ನಿನ್ನ ಮುಂಭಾಗದಲ್ಲಿ ನಿಲ್ಲಬೇಕು ಕರ್ತನೆ. ನೀನು ನನ್ನ ಕರೆದು ನಿನ್ನ ಮಗನಾಗಿ ಮಾಡಿಕೊಂಡಿದ್ದಿ. ನಾನು ಆ ಒಂದು ಪೊಸಿಷನ್ ಅನ್ನು ಬಿಟ್ಟು ಬರಬಾರ್ದು ಏಸಪ್ಪ, ಕೆಳಗೆ ಇಳಿಬಾರ್ದು ಅಂತ ಹೇಳಿ ಪ್ರಿಯರೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧ ನೀನು ಏಸಪ್ಪ. ನಮ್ಮನ್ನು ಪರಿಶುದ್ಧರಾಗಿ ಮಾಡುವುದಕ್ಕಾಗಿ ನೀನು ನಮ್ಮನ್ನು ಕರೆದಿದೆಯಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ. ದೇವಾ, ಎಷ್ಟು ಒಳ್ಳೆಯವರು ಕರ್ತನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಅಪ್ಪ ಕರ್ತನೆ, ಹೌದು ರಾಜ, ಯೋಗ್ಯತೆ ಇಲ್ಲದವ ನಮ್ಮನ್ನ ಕರ್ತನೆ ಯೋಗ್ಯರನ್ನಾಗಿ ಮಾಡುವುದಕ್ಕಾಗಿ ಕರೆದಿದ್ದೆಲ್ಲ ಕರ್ತನೆ. ಪಾಪಿಗಾದ ನಮ್ಮನ್ನ ನೀತಿವಂತರಾಗಿ ಮಾಡುವುದಕ್ಕೆ ಕರೆದಿದ್ದೆಲ್ಲ ದೇವ, ನಿನಗೆ ಸ್ತೋತ್ರ ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ಪರಿಶುದ್ಧ ನೀನು ಸ್ತೋತ್ರ ರಾಜ. ಥ್ಯಾಂಕ್ ಯು ಲಾರ್ಡ್. ಗ್ಲೋರಿ ಬಿ ಟು ಯುವರ್ ಮೈಟಿ ನೇಮ್ ಫಾದರ್ ಗಾಡ್. ನಮ್ಮನ್ನೇ ಒಪ್ಪಿಸಿ ಕೊಡುತ್ತೇವೆ ಕರ್ತ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ಹಲ್ಲೆಲೂಯಾ. ಸ್ತೋತ್ರ ಯೇಸಪ್ಪ. ಅಪ್ಪ, ನಮ್ಮನ್ನು ಕರೆದಾತ ನೀನು ಕರ್ತನೆ, ನಮಗಾಗಿ ಜೀವ ಕೊಟ್ಟಾತ ನೀನು ಯೇಸಪ್ಪ. ನಾವು ನಿನ್ನ ಹುಡುಕಲಿಲ್ಲ, ನೀನು ನಮ್ಮನ್ನು ಹುಡುಕಿಕೊಂಡು ಬಂದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹೌದು ಪ್ರಿಯರೇ, ನಮ್ಮನೆ ಒಪ್ಪಿಸಿಕೊಟ್ಟವರಾಗಿ ಈ ಒಂದು ಕರ್ತನ ಮೇಜಿನ ಮುಂಭಾಗಕ್ಕೆ ಬರೋಣ. ಈ ಭೋಜನದಲ್ಲಿ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಪಾಲ್ಗೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಫಾದರ್. ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ,
ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನ ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಪರಿಶುದ್ಧನಾದ ಪರಲೋಕ ತಂದೆ, ಅಪಾಪಿತನೇ, ಈ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ದೇವ, ನಮ್ಮೆಲ್ಲರ ನೀನು ಪರಿಶುದ್ಧರಂತ ತೊಳೆದಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ದೇವ, ಈ ಒಂದು ಭೋಜನದಲ್ಲಿ ಕರ್ತನೆ ಇನ್ನೂ ಪಾಲ್ಗೊಳ್ಳದೆ ಇನ್ನೊಂದು ದೀಕ್ಷಾಸ್ನಾನಕ್ಕೆ ಒಪ್ಪಿಸಿಕೊಳ್ಳದೆ ಇರುವಂತಹ ಮಕ್ಕಳು ಸಹ ನಿನಗೆ ಒಪ್ಪಿಸಿಕೊಡುತ್ತೇನೆ. ಮುಂಬರುವ ದಿನಗಳಲ್ಲಿ ಆ ಮಕ್ಕಳು ಸಹ ಕರ್ತನ ಒಟ್ಟಿಗೆ ಈ ಒಂದು ಕರ್ತನ ಭೋಜನ ಪಾಲ್ಗೊಳ್ಳುವಂತೆ ಮಾಡು ದೇವ. ನಿನ್ನ ಒಂದು ಕರ್ತನೆ ಮಹಿಮೆಗೋಸ್ಕರವಾಗಿ ಅಪ್ಪ, ಹೌದು ರಾಜ, ನಿನ್ನ ಒಂದು ಕರ್ತನೆ ದೇಹವನ್ನ ರಕ್ತವನ್ನು ಸೂಚಿಸುವಂತ ಈ ಒಂದು ಕರ್ತನೆ ರೊಟ್ಟಿನ ದ್ರಾಕ್ಷಾರಸವನ್ನು ಆಶೀರ್ವದಿಸು, ನಿನ್ನ ಪ್ರಸನ್ನತೆಯನ್ನು ತುಂಬಿಸು ಕರ್ತ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯ ಪಿತನೇ. ದೀಕ್ಷಾಸ್ನಾನ ತೆಗೆದುಕೊಂಡವರು ಮಾತ್ರ ಒಂದು ಬಲಗಡೆಯಿಂದ ನಂತರ ಎಡಗಡೆಯಿಂದ ಬನ್ನಿ. ಐ ಕಾಲ್ ಅಪಾನ್ ರೆವರೆಂಡ್ ಜೇಕಬ್ ಫ್ರಾನ್ಸನ್. Thank you, Lord. Thank you. ಪ್ರಾರ್ಥನೆ ಮಾಡ ನಂತರ ನಾವು ಹಿಂದಿರುಗಿ ಹೋಗುವುದಾಗಿದ್ದೇವೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಈ ಸುಂದರವಾದಂತ 2ನೇ ಮಾಸದ ಮೊದಲನೇ ಪುನರುತ್ಥಾನದಿಂದ ನಿನ್ನ ಪಾದಸ್ಥಾನದಿಂದ ನಿನ್ನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವಂತ ಭಾಗ್ಯವನ್ನ ನಿನ್ನ ಮಕ್ಕಳು, ನಿನ್ನ ಸೇವಕರಾದಂತ ನಮ್ಮೆಲ್ಲರಿಗೂ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ.
ಅಪ್ಪ, ನಿನ್ನ ಪರಿಶುದ್ಧ ದಾಸರ ಮೂಲಕವಾಗಿ ನೆಹೆಮೀಯನು ಮಾಡಿದ ಪ್ರಾರ್ಥನೆಯ ಮರ್ಮಗಳನ್ನ ಈ ದಿನ ತಿಳಿದುಕೊಳ್ಳುವಂತೆ ಸಹಾಯ ಮಾಡಿದ್ದಕ್ಕಾಗಿ ಹೌದು ಕರ್ತನೆ, ನಮ್ಮ ಜೀವಿತದಲ್ಲಿ ನಮಗೆ ಆಗಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳುವಾಗ ಪ್ರಾರ್ಥನೆ ಒಂದೇ ಕೊನೆಯ ಅಸ್ತ್ರವಾಗಿ ನಿನ್ನ ಸಮ್ಮುಖದಲ್ಲಿ ಇಡುವುದಕ್ಕಾಗಿ ನಮಗೆ ತಿಳಿಯಪಡಿಸಿದ್ದಿ ಸ್ವಾಮಿ. ಹೌದಪ್ಪ, ನೀನು ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವಂಥದ್ದು ಮಾತ್ರವೇ ಅಲ್ಲ, ನಮ್ಮ ಭವಿಷ್ಯತ್ತಿನ ದಿನಗಳನ್ನು ತಿಳಿದಂತವನಾಗಿ ನಾಳೆಯೂ ನಮಗೋಸ್ಕರವಾಗಿ ನೀನು ನಮ್ಮ ಮುಂದೆ ಇದ್ದೀಯ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಅಪ್ಪ, ನಿನ್ನ ದಾಸರನ್ನು ಆಶೀರ್ವದಿಸು, ವಾಕ್ಯ ಕೇಳಿಸಿಕೊಂಡಂತ ಮಕ್ಕಳನ್ನು ಆಶೀರ್ವದಿಸು. ಈ ಪವಿತ್ರ ಪದಾರ್ಥಗಳು ನಮ್ಮ ಶರೀರಾತ್ಮ ಪ್ರಾಣಗಳನ್ನ ಪಾವನಗೊಳಿಸಿರುವಂತವುಗಳಾದ ಕಾರಣ ನಾವು ಲೋಕದೊಳಗೆ ಹೊರಟು ಹೋಗಿ ನಿನ್ನ ಮಹಿಮೆಗಾಗಿ ಜೀವಿಸುವುದಕ್ಕಾಗಿ ಕೃಪೆಯನ್ನು ದಯಪಾಲಿಸು. ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ ಹೇಳುವಂತ ಯಾವುದೇ ಆಯುಧವಾಗಿರಬಹುದು, ಯಾವುದೇ ನಾಲಿಗೆ ಆಗಿರಬಹುದು, ಯೇಸು ನಾಮದಲ್ಲಿ ಮುರಿದು ಹಾಕ್ತಾ ಇದ್ದೇವೆ ಕರ್ತನೆ. ನೀನು ತಾನೇ ನಿನ್ನ ಮಕ್ಕಳ ಪಕ್ಷದಲ್ಲಿದ್ದು ನಿನ್ನ ಮಕ್ಕಳನ್ನು ಮುನ್ನಡೆಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಗೆ ಆಮೆನ್. ಯೆಹೋವನನ್ನು ಕೊಂಡಾಡು, ನನ್ನ ಸನ್ನಿಧಿಗೆ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿ. ನನ್ನ ಮನೆಗೆ ಆತನನ್ನು ಕೊಂಡಾಡು, ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮತ್ತೆ ಬೇಡ. ಆಮೆನ್. ಈಗಲೂ ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ, ಶಾಂತಿ, ಸಮಾಧಾನವು ಯಾವಾಗಲೂ ನೆಲೆಯಾಗಿರಲಿ ಸ್ವಾಮಿ. ಆಮೆನ್.